सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಆಚಾರ್ಯ ಶಂಕರರ ಹಸ್ತಾಮಲಕ ಸ್ತೋತ್ರ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಆಚಾರ್ಯರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ, ಸಾಮಾನ್ಯ ಜೀವಿಗಳು ನಮ್ಮಲ್ಲಿ ಬರಬಹುದಾದಂತಹ ಸಂದೇಹಗಳನ್ನು ನಿವಾರಿಸುತ್ತಾ ಕೊನೆಯ ಘಟ್ಟಕ್ಕೆ ಬಂದಿದ್ದಾನೆ ಹಸ್ತಾಮಲಕ. ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್, ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಜ್ಞೆ the rest of everything that exists, and that because of which everything that is seen here ಅಂತಂದರೆ, ಈ ಒಂದು ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅನ್ನೋದನ್ನು ನಾವು ಏನು ಹೇಳ್ತೀವಿ, ಇಟ್ ಹಸ್ ಗಾಟ್ ಎ ವೆರಿ ವೈಡರ್ ಮೀನಿಂಗ್. ನಾವು ಅದನ್ನು ಭಗವಂತ, ಆತ್ಮ, ಹೀಗೆ ಅನೇಕ ಹೆಸರುಗಳಿಂದ ಕರೆದರೂ ಕೂಡ ಅವೆಲ್ಲವನ್ನ ಮೀರಿರುವಂತಹ ಒಂದು ಅದ್ಭುತವಾದ ಶಬ್ದ ಅದು. ಅಂತಹದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಈ ಪ್ರಜ್ಞೆ ಅನ್ನುವಂತಹದ್ದು ಎಲ್ಲ ಕಡೆ ಎಲ್ಲವನ್ನ ಆವರಿಸಿದೆ. ಅದು ಎಲ್ಲ ಕಡೆ ಎಲ್ಲವನ್ನ ಆವರಿಸಿರೋದ್ರಿಂದ ಉಳಿದ ಎಲ್ಲವೂ ತಮ್ಮ ಅಸ್ತಿತ್ವಗಳನ್ನು ಕಂಡುಕೊಂಡಿವೆ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಹಿ ಆಲ್ಸೋ ಸೇಸ್, ಬಿಕಾಸ್ ಆಫ್ ದಿಸ್ ಪ್ರಜ್ಞಾ, ಬಿಕಾಸ್ ಆಫ್ ದಿಸ್ ಕಾನ್ಷಿಯಸ್ನೆಸ್, ಕೆಲವು ಉತ್ತಮ ದೇಹಗಳನ್ನು ಅದು ಪ್ರವೇಶಿಸುತ್ತೆ. ಅದು ಉತ್ತಮವಾದ ದೇಹಗಳಾಗಿರೋದ್ರಿಂದ ಅಲ್ಲಿ ದೈವತ್ವವೇ ತುಂಬಿರೋದ್ರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕೂಡ ಅದಾಗತ್ತೆ. ಅದೇ ಕಾನ್ಷಿಯಸ್ನೆಸ್ ನಮ್ಮಂತಹ ಸಾಮಾನ್ಯ ಜೀವಿಗಳ ದೇಹವನ್ನು ಸೇರಿ ಅದು ನಮ್ಮನ್ನು ಮನುಷ್ಯರು ಅಂತ ಗುರುತಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ನಮ್ಮಲ್ಲಿ ಮತ್ತು ದೇವತೆಗಳಲ್ಲಿ ನಮ್ಮಿಬ್ಬರಲ್ಲೂ ಇರುವಂತಹದ್ದು ದ ಸೇಮ್ ಕಾನ್ಷಿಯಸ್ನೆಸ್. ದ ಸೇಮ್ ಕಾನ್ಷಿಯಸ್ನೆಸ್ ಮನುಷ್ಯರು ಅಂತ ಕರೆಸ್ಕೊಂಡಿರುವಂತಹ ನಾವು ದ ಸೇಮ್ ಕಾನ್ಷಿಯಸ್ನೆಸ್ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಪೂಜೆ ಮಾಡ್ತೀವಿ. ಈ ಒಂದು ವಿಚಾರವನ್ನು ಸ್ವಾಮಿ ವಿದ್ಯಾರಣ್ಯರು ಪಂಚದಶಿ ಅನ್ನುವ ಗ್ರಂಥದಲ್ಲಿ ಈ ಪ್ರಜ್ಞೆ ಅನ್ನೋದಕ್ಕೆ ಅರ್ಥವನ್ನು ಕೊಡಬೇಕಾದ್ರೆ ಹೇಳ್ತಾರೆ. ಹೀಗೆ ಇದು ಎಲ್ಲ ಕಡೆ ಎಲ್ಲವನ್ನ ಆವರಿಸಿ ಅದು ಎಲ್ಲವೂ ಆಗಿ ಹೋಗುತ್ತೆ. ಸಾಮಾನ್ಯ ಜೀವಿಯಾದ ನಾನು ಕೂಡ ಒಂದೇ, ಬ್ರಹ್ಮ, ವಿಷ್ಣು, ಮಹೇಶ್ವರ ಕೂಡ ಒಂದೇ. ದಟ್ ಈಸ್ ವಾಟ್ ಈಸ್ ಸೆಡ್ ಇನ್ ಉಪನಿಷತ್, ಅಹಂ ಬ್ರಹ್ಮಾಸ್ಮಿ. ಸೊ ದಿಸ್ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ, ನಾನು ಪರಮಾತ್ಮ ಅಂತ ಹೇಳಿದಾಗ, ಆ ನಾನು ಅನ್ನೋದನ್ನು ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ದೆನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪರಮಾತ್ಮ. ಸೊ ಇಲ್ಲಿ ನಾನು ಅನ್ನುವಂತಹದ್ದನ್ನು ಅದು ಹೇಗೆ ತಿಳ್ಕೋಬೇಕು ಅನ್ನುವಂತಹದ್ದನ್ನು ಹಸ್ತಾಮಲಕ ಮೊದಲ 10 ಶ್ಲೋಕಗಳಲ್ಲಿ ತಿಳಿಸಿ ನಂತರ ಕೊನೆಯ ಘಟ್ಟಕ್ಕೆ ಬಂದಿದ್ದಾನೆ. ಇಲ್ಲಿ ಆತ್ಮ ಅನ್ನುವಂತಹದ್ದು ಎಲ್ಲ ಕಡೆ ಅದು ಪ್ರವೇಶಿಸುತ್ತೆ, ಒಳಗೆ ಹೊರಗೆ ಹೀಗೆ ಎಲ್ಲ ಕಡೆ ಅದು ಆವರಿಸುತ್ತೆ ಅಂತಂದಾಗ, ಅದು ದೇಹಗಳನ್ನು ಕೂಡ ಪ್ರವೇಶಿಸುತ್ತೆ ಅಂತ ಹೇಳಿದಾಗ, ಈ ಆತ್ಮ ದೇಹವನ್ನು ಪ್ರವೇಶಿಸುವುದರಿಂದ ಈ ಆತ್ಮಕ್ಕೆ ಏನಾದರೂ ಬಂಧನ ಇದೆಯಾ ಹಾಗಾದರೆ? ಯಾಕೆಂದರೆ ದೇಹವನ್ನು ಪ್ರವೇಶಿಸುತ್ತೆ, ದೇಹದ ಒಳಗಡೆ ಆತ್ಮ ಇರುತ್ತೆ ಎನ್ನುವ ಅರ್ಥವನ್ನು ಕೊಡೋ ಹಾಗೆ ಹೇಳಿರೋದ್ರಿಂದ ಈ ಆತ್ಮಕ್ಕೆ ಹಾಗಾದರೆ ಬಂಧನ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆತ್ಮ ಅನ್ನೋದಕ್ಕೆ ನಿಜವಾಗಲೂ ಬಂಧನ ಇದೆಯಾ ಅನ್ನುವಂತಹ ವಿಚಾರವನ್ನು ಈಗ ಹಸ್ತಾಮಲಕ ಇಲ್ಲಿ ಹೇಳ್ತಾನೆ. ಘನಚ್ಛನ್ನ ದೃಷ್ಟಿ ಘನಚ್ಛನ್ನ ಮರ್ಕಂ ಯಥಾ ನಿಷ್ಪ್ರಭಂ ಮನ್ಯತೆ ಚಾತಿ ಮೂಢ ತಥಾ ಬದ್ಧವದ್ಭಾತಿ ಯೋ ಮೂಢ ದೃಷ್ಟೇ ಸನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಆತ್ಮನಿಗೂ ಕೂಡ ಏನಾದರೂ ಬಂಧನ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಅವನು ಹೇಳ್ತಾನೆ,
ಆತ್ಮನನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಹೀ ಈಸ್ ಅನ್ಟಚಬಲ್, ಹೀ ಈಸ್ ಅಸಂಗ. ಆದರೆ ಇಂತಹ ಒಂದು ಪ್ರಶ್ನೆ ಬರುತ್ತೆ, ಈ ಆತ್ಮ ಎಲ್ಲ ಕಡೆ ಒಳಗೆ ಹೊರಗೆ ಎಲ್ಲ ಇರುತ್ತೆ, ನಮ್ಮಲ್ಲೂ ಇರುತ್ತೆ ಅಂತಂದಾಗ ಆತ್ಮಕ್ಕೆ ಬಂಧನವಿದೆಯಾ, ಆತ್ಮವನ್ನು ನಾವು ಮುಟ್ಟಬಹುದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಬಹಳ ಉತ್ತಮವಾದ ಉದಾಹರಣೆಯನ್ನು ಕೊಟ್ಟು ಈ ಆತ್ಮ ಅಂತಂದ್ರೇನು ಅನ್ನುವ ಮಹಿಮೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಆದರೆ ಇಂತಹ ಉದಾಹರಣೆಯನ್ನು ನೇರವಾಗಿ ತಿಳ್ಕೋಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅವನು ಒಂದು ಸರಳವಾದ ಉದಾಹರಣೆಯನ್ನು ಕೊಟ್ಟು ಬಹಳ ದೊಡ್ಡ ಸತ್ಯವನ್ನು ಹೊರಹಾಕ್ತಾ ಇದ್ದಾನೆ. ಆ್ಯಂಡ್ ಈ ಉದಾಹರಣೆಯಲ್ಲಿ ಇಟ್ ಈಸ್ ರಿವೀಲಿಂಗ್ ಸರ್ಟನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಬಹಳ ಕಷ್ಟಕರವಾದ ಒಂದು ವಿಚಾರವನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಇಲ್ಲಿ ಹಸ್ತಾಮಲಕ ಈ ಒಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಘನಚ್ಛನ್ನ ದೃಷ್ಟಿ. ಘನ ಅಂತಂದರೆ ಈ ಸಂದರ್ಭದಲ್ಲಿ ಇಟ್ ಈಸ್ ರೆಫರ್ಡ್ ಟು ಮೇಘ. ಮೇಘ ಅಂತಂದರೆ ಮೋಡಗಳು. ಸಾಮಾನ್ಯವಾಗಿ ನಾವು ಘನ ಅನ್ನುವ ಪದಗಳನ್ನು ಉಪಯೋಗಿಸ್ತೀವಿ. ಬಹಳ ಘನವಾಗಿತ್ತು ಅಂತ ಹೇಳ್ತೀವಿ, ಅಥವಾ ಒಬ್ಬ ವ್ಯಕ್ತಿಯನ್ನು ನೋಡಿ ಬಹಳ ಘನವಾಗಿದ್ದಾನೆ ಅವನು ಅಂತ ಹೇಳ್ತೀವಿ. ದಟ್ ಮೀನ್ಸ್ ವೆರಿ ಸಾಲಿಡ್, ವೆರಿ ವೆಯ್ಟ್, ಹೀ ಈಸ್ ಫುಲ್ ಆಫ್, ಈ ಅರ್ಥವನ್ನು ಕೊಡುತ್ತೆ ಸಾಮಾನ್ಯವಾಗಿ. ಇಲ್ಲಿ ಘನ ಅನ್ನುವಂತಹದ್ದು ಮೋಡ ಅನ್ನುವ ಅರ್ಥವನ್ನು ಕೊಡುತ್ತೆ. ಸಾಮಾನ್ಯವಾಗಿ ಮೋಡ ಅಂತಂದಾಗ ನಮ್ಮ ತಿಳುವಳಿಕೆ ಮೋಡದಲ್ಲಿ ನೀರಿರುತ್ತೆ, ನೀರು ತುಂಬಿರುವಂತಹ ಮೋಡಗಳು. ಸೊ ಆಗಸದಲ್ಲಿ ಮೋಡಗಳಿದೆ ಅಂತಂದಾಗ ಮೋಡಗಳಲ್ಲಿ ಇರುವಂತಹ ನೀರು ಆಗಸದಿಂದ ಭೂಮಿಗೆ ಬರುತ್ತೆ, ಇದು ಸಾಮಾನ್ಯ ತಿಳುವಳಿಕೆ. ಆದರೆ ಮೋಡಗಳು ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ನೀರು ತುಂಬಿದ ಮೋಡಗಳು ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲ ಮೋಡಗಳು ಕೂಡ ಕ್ಷಣದಲ್ಲಿ ಭೂಮಿಗೆ ಮಳೆಯನ್ನು ಸುರಿಸೋದಕ್ಕೆ ಸಾಧ್ಯ ಇಲ್ಲ. ಆಗಸದಲ್ಲಿರುವಂತಹ ಮೋಡಗಳು ಮಳೆಯನ್ನು ಸುರಿಸಬೇಕು ಅಂತಂದರೆ ಆ ಮೋಡಗಳು ಪಕ್ವವಾಗಿರಬೇಕು, ಮೋಡಗಳಲ್ಲಿ ನೀರು ತುಂಬಿರಬೇಕು, ಅದು ಘನವಾಗಿರಬೇಕು, ಭಾರವಾಗಿರಬೇಕು. ಅದು ಭಾರವಾಗಿರುವಂತಹ ಮೋಡಗಳು ಆಕಾಶದಲ್ಲಿ ಆಗಸದಲ್ಲಿ ಚಲಿಸುವಾಗ ಗಾಳಿ ಬೀಸುವ ದಿಕ್ಕಿನಲ್ಲಿ ಮತ್ತೊಂದು ದಿಕ್ಕಿನಿಂದ ಬರುವಂತಹ ಮತ್ತೊಂದು ಮೋಡ, ಅಲ್ಲಿ ಘರ್ಷಣೆಯಾದಾಗ ಆ ಮೋಡಗಳು ಒಡೆದು ಅಲ್ಲಿ ತುಂಬಿರುವಂತಹ ನೀರು ಭೂಮಿಗೆ ಸುರಿಯುತ್ತೆ. ಸೊ ಅದರಿಂದ ಮೋಡಗಳು ಅಂತ ಹೇಳಿದಾಗ ಅಲ್ಲಿ ಕೇವಲ ನೀರು ತುಂಬಿರುತ್ತೆ ಎನ್ನುವಂತಹದ್ದು ಸಾಮಾನ್ಯ ಜ್ಞಾನವೇ ಆಗಿದ್ದರೂ ಕೂಡ ನೀರು ತುಂಬಿರುವಂತಹ ಮೋಡಗಳು ಪಕ್ವವಾಗಿದೆ ಅಂತಂದಾಗ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಘನ, ಅದರ್ವೈಸ್ ಅದು ಕೇವಲ ಮೋಡ. ಸೊ ಈ ಮೋಡಗಳನ್ನು ಈ ಸಂದರ್ಭದಲ್ಲಿ ಇಲ್ಲಿ ಘನ ಅಂತ ಕರೀತಾರೆ, ಹೆವಿ ಕ್ಲೌಡ್ಸ್ ಅಂತ ಹೇಳ್ತೀವಿ. ಸೊ ಮೋಡಗಳು ಆಗಸದಲ್ಲಿ ಚಲಿಸ್ತಾ ಇದೆ ಎನ್ನುವಂತಹದನ್ನು ನೋಡ್ತೀವಿ. ಮೋಡಗಳು ಓಡ್ತಾ ಇದೆ, ಈ ಕಡೆಗೆ ಬರ್ತಾ ಇದೆ, ಆ ಕಡೆಯಿಂದ ಖಾಲಿ ಆಯಿತು, ಹೀಗೆಲ್ಲ ಮಾತಾಡ್ತೀವಿ. ದಟ್ ಮೀನ್ಸ್ ಕ್ಲೌಡ್ಸ್ ಆರ್ ಪಾಸಿಂಗ್ ಥ್ರೂ, ಮೋಡಗಳು ಚಲಿಸ್ತಾ ಇದೆ. ಸೊ ಆ ಚಲಿಸ್ತಾ ಇರುವಂತಹ ಮೋಡಗಳು ಯಾವುದೇ ಕ್ಷಣದಲ್ಲಿ ಮಳೆಯನ್ನು ಸುರಿಸಿ ನಂತರ ಆಗಸದಲ್ಲಿ ಮೋಡ ಇನ್ನಿಲ್ಲ ಅನ್ನುವಂತೆ ಅದಾಗಬೇಕು. ದಟ್ ಈಸ್ ಘನ. ಇದ್ದಂತಹ ಮೋಡಗಳು ಮಳೆಯನ್ನು ಸುರಿಸಿದ ನಂತರ ಆಗಸದಲ್ಲಿ ಮೋಡಗಳು ಇಲ್ಲವಾಗಬೇಕು. ಸಚ್ ಟೈಪ್ ಆಫ್ ಮೋಡಸ್ ಆರ್ ಕಾಲ್ಡ್ ಘನ. ಸೊ ಈ ಅರ್ಥದಲ್ಲಿ ಘನ ಅಂತಂದರೆ ಹೆವಿ, ನೀರು ತುಂಬಿರುವಂತಹ ಮೋಡ. ಘನ ಚನ್ನ. ಚನ್ನ ಅಂತಂದರೆ ಇಟ್ ಈಸ್ ಕವರ್ಡ್, ಫುಲ್ ಆಫ್ ಆ ಅರ್ಥ. ಮೋಡಗಳು ಆಗಸದಲ್ಲಿ ಮುಚ್ಚಿಕೊಂಡಿದೆ, ಆಗಸದ ತುಂಬ ಮೋಡಗಳು ತುಂಬಿಕೊಂಡಿದೆ ಅಂತಂದಾಗ ಘನಚ್ಛನ್ನ ದೃಷ್ಟಿ ಅಂತ ಹೇಳ್ತೀವಿ. ಅಂತಂದರೆ ಆಗಸದಲ್ಲಿ ಮೋಡಗಳೇ ಎಲ್ಲೆಲ್ಲೂ ತುಂಬಿರೋದ್ರಿಂದ ದೃಷ್ಟಿ, ನಾವು ನೋಡಿದಾಗ ನಮಗೆ ಮೋಡ ತುಂಬಿರುವಂತಹ ಆ ಆಗಸ ಕಾಣುತ್ತೆ. ಮೋಡ ತುಂಬಿರುವಂತಹ ಆಗಸ ಕಂಡಾಗ ನಾವೇನು ಹೇಳ್ತೀವಿ, ಎಲ್ಲಪ್ಪ ಸೂರ್ಯ ಎಲ್ಲಿ ಹೋಗಿದ್ದಾನೆ ಇವತ್ತು, ಸೂರ್ಯನೇ ಕಾಣ್ತಾ ಇಲ್ಲ ಅಂತ ಹೇಳ್ತೀವಿ.
ಇದು ಎಷ್ಟರ ಮಟ್ಟಿಗೆ ಸತ್ಯ ಈ ರೀತಿ ನಾವು ಸ್ಟೇಟ್ಮೆಂಟ್ ಮಾಡಿದಾಗ? ಯಾಕೆ ಅಂತಂದರೆ ಸೂರ್ಯ ಅಂತ ಹೇಳಿದಾಗ ಹೀ ಈಸ್ ಪ್ರಜ್ವಲ. ಸೂರ್ಯ ಅಂತಂದರೆ ಹೀ ಈಸ್ ಬೆಳಕು. ಬಿಕಾಸ್ ಆಫ್ ದಿ ಬೆಳಕು, ಬಿಕಾಸ್ ಆಫ್ ದಿ ಸೂರ್ಯನ ಬೆಳಕು ವಿ ಆರ್ ಏಬಲ್ ಟು ರೆಕಗ್ನೈಸ್ ದಿ ಮೋಡಾಸ್ ಇನ್ ದಿ ಸ್ಕೈ. ಆದರೆ ಮೋಡಗಳನ್ನು ನಾವು ನೋಡಿದಾಗ ಏನು ಮಾಡ್ತೀವಿ, ಇವತ್ತು ಯಾಕೋ ಸೂರ್ಯ ಕಾಣಿಸ್ತಾ ಇಲ್ಲ, ಸೂರ್ಯ ಬಂದೇ ಇಲ್ವಲ್ಲ, ಹೀಗೆಲ್ಲ ಮಾತಾಡ್ತೀವಿ. ಸೊ ಆ್ಯಕ್ಚುಲಾಗಿ ಯಾವುದು ಕರೆಕ್ಟು? ಹಾಗಾದರೆ ಆಗಸದಲ್ಲಿ ಸೂರ್ಯ ಇದಾನೆ ಅನ್ನುವಂತಹದ್ದು ಸತ್ಯ. ಬಟ್ ನಾನು ನೋಡ್ತಾ ಇಲ್ವಲ್ಲ, ಐ ಆಮ್ ನಾಟ್ ಏಬಲ್ ಟು ಸಿ ದಟ್. ಸೊ ಮೈ ವಿಷನ್ ಈಸ್ ಬ್ಲಾಕ್ಡ್ ಬೈ ದಿ ಕ್ಲೌಡ್ಸ್. ಸೊ ನನಗೆ ಆಗಸದಲ್ಲಿ ಮೋಡಗಳು ಕಾಣ್ತಾ ಇದೆ, ಐ ಆಮ್ ನಾಟ್ ಸೀಯಿಂಗ್ ದಿ ಸನ್. ಆದರೆ ಸತ್ಯ ಸೂರ್ಯ ಅಲ್ಲಿದ್ದಾನೆ, ಆ ಬೆಳಕಲ್ಲಿ ಆ ಮೋಡಗಳು ನನಗೆ ಕಾಣ್ತಾ ಇದೆ. ಸೊ ಭೂಮಿನಲ್ಲಿ ನಾವು ನಿಂತಿರ್ತೀವಿ, ಕಣ್ಣುಗಳನ್ನ ಬಿಟ್ಕೊಂಡು ಆಗಸವನ್ನು ನೋಡಿದಾಗ ಬರೀ ಮೋಡಗಳು ಕಂಡು ಆ ಮುಸುಕಾದ ಆ ಬೆಳಕನ್ನು ನೋಡ್ಬಿಟ್ಟು ನಾವು ಸೂರ್ಯ ಇವತ್ತೆಲ್ಲೋ ಅವಿತ್ಕೊಂಡಿದ್ದಾನೆ, ಅವನು ಬಂದೇ ಇಲ್ಲ, ಹೀಗೆಲ್ಲ ಮಾತನಾಡ್ತೀವಿ. ಆದರೆ ಭೂಮಿಯಲ್ಲಿ ನಿಂತು ಇದು ಹಗಲಿನ ಸಮಯ, ಇಲ್ಲಿ ಮೋಡಗಳು ಕಾಣ್ತಾ ಇದೆ, ಸೂರ್ಯ ಕಾಣ್ತಾ ಇಲ್ಲ ಅಂತ ನಾವು ಹೇಳಿದ್ರು ಕೂಡ ಇಟ್ ಈಸ್ ಹಗಲು, ಅದು ದಿನ. ಅದು ದಿನ ಅಂತ ಅಂದಿದ್ರಿಂದ ಅಲ್ಲಿ ಸೂರ್ಯ ಇರಲೇಬೇಕು. ಹಗಲು ಮತ್ತು ದಿನ ಅಂತ ನಾವು ಅದನ್ನು ಗುರುತಿಸಿರೋದ್ರಿಂದ ಅಲ್ಲಿ ಸೂರ್ಯ ಇದ್ದೇ ಇದ್ದಾನೆ. ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಸೂರ್ಯ ಇದ್ದಾನೆ, ಅವನ ಬೆಳಕಿದೆ, ಅವನ ಬೆಳಕಿನಲ್ಲಿ ಈ ನೀರು ತುಂಬಿರುವಂತಹ ಮೋಡಗಳನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಸೂರ್ಯನೇ ಇಲ್ಲ ಅಂತಂದರೆ, ಒಂದು ವೇಳೆ ಆಗಸದಲ್ಲಿ ರಾತ್ರಿಯ ಸಮಯ ಚಂದ್ರನ ಬೆಳಕು ಕೂಡ ಇಲ್ಲ ಅಂತಂದಾಗ ಅಲ್ಲಿ ನೀರು ತುಂಬಿರುವಂತಹ ಮೋಡಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಅಂತಂದರೆ ದೆರ್ ಈಸ್ ನೋ ಸನ್ಲೈಟ್, ದೆರ್ ಈಸ್ ನೋ ಸನ್. ಬಟ್ ವಿ ಆರ್ ಏಬಲ್ ಟು ರೆಕಗ್ನೈಸ್ ದೋಸ್ ಕ್ಲೌಡ್ಸ್ ಇನ್ ದ ಡೇ ಟೈಮ್. ಇಟ್ ಈಸ್ ಬಿಕಾಸ್ ಆಫ್ ದಟ್ ಸನ್ ಓನ್ಲಿ. ಸೊ ಸೂರ್ಯ ಇದ್ದಾನೆ, ಮೈ ವಿಷನ್ ಈಸ್ ಬ್ಲಾಕ್ಡ್ ಬೈ ದಿ ಕ್ಲೌಡ್ಸ್. ಸೊ ಹೀಗೆ ಆ್ಯಕ್ಚುಲಾಗಿ ಮೋಡಗಳು ನನ್ನ ದೃಷ್ಟಿಯನ್ನು ಮುಚ್ಚಾಕಿದೆ. ಆದರೂ ಕೂಡ ನಾವೇನು ಹೇಳ್ತೀವಿ, ನನ್ನ ದೃಷ್ಟಿ ಸರಿಯಾಗಿದೆ, ಐ ಆಮ್ ನಾಟ್ ಸೀಯಿಂಗ್ ದ ಸನ್ ಅಂತ ಹೇಳ್ತೀವಿ. ಸೂರ್ಯನನ್ನು ಮೋಡ ಮುಚ್ಚಿದೆ, ಅದಕ್ಕೆ ಅವನು ಕಾಣ್ತಾ ಇಲ್ಲ. ಘನ ಚನ್ನ ಮರ್ಕಂ, ಅರ್ಕ ಅಂತಂದರೆ ಸೂರ್ಯ, ಸೂರ್ಯನಿಗೆ ಮೋಡಗಳು ಅಡ್ಡ ಹಾಕಿದೆ ಅಂತ ಮಾತನಾಡ್ತೀವಿ. ಇದೆಲ್ಲ ಸಾಮಾನ್ಯವಾಗಿ ಆಡು ಭಾಷೆ. ಯಾಕೆಂತಂದರೆ ಈ ಥರ ನಾವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೆಸೇಜ್, ಒಂದು ವಿಚಾರವನ್ನು ನಾವು ಹೊರ ಹಾಕ್ತೀವಿ. ನನಗೆ ಗೊತ್ತಿರುವಂತಹ ಕೆಲವು ವಿಚಾರವನ್ನು ಮತ್ತೊಬ್ಬರಿಗೆ ತಿಳಿಸ್ತೀನಿ. ಆದರೆ ವಿ ಡೋಂಟ್ ಟಾಕ್ ವಿತ್ ದ ಸೈನ್ಸ್ ಬೇಸ್. ವಿಜ್ಞಾನದ ದೃಷ್ಟಿಯಿಂದ ನಾವು ಮಾತನಾಡಿರೋದಿಲ್ಲ. ಬಹಳ ಸುಲಭವಾಗಿ ಹೇಳ್ತೀವಿ, ಬಿಕಾಸ್ ಮೋಡಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಸೂರ್ಯ ಕಾಣ್ತಾ ಇಲ್ಲ. ಸೊ ಮೋಡಗಳು ನನ್ನ ಕಣ್ಣಿನ ದೃಷ್ಟಿಗೆ ಅಡ್ಡ ಬಂದಿದೆ, ಆದರೆ ಅದನ್ನು ನಾನು ಗುರುತಿಸ್ತಾ ಇಲ್ಲ. ನೇರವಾಗಿ ನಾನು ಏನು ಹೇಳ್ತೀನಿ, ಮೋಡಗಳು ಸೂರ್ಯನನ್ನು ಮುಚ್ಚಿ ಹಾಕಿದೆ. ಹೀಗೆ ಹೇಳಿದಾಗ ಇಲ್ಲಿ ಸತ್ಯ ಯಾವುದು, ಎಷ್ಟು ಸತ್ಯ ಇಲ್ಲಿ? ಈಗ ಸೂರ್ಯ ಅಂತ ಹೇಳಿದಾಗ ಹೀ ಈಸ್, ಸೂರ್ಯ ಅಂತಂದರೆ ಹೀ ಈಸ್ ವೆರಿ ಬಿಗ್ ಇನ್ ಸೈಜ್. ಅವನ ಗಾತ್ರವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಇವತ್ತಿನ ದಿನದಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂತಂದರೆ ಆ ಸೂರ್ಯನ ಗಾತ್ರವನ್ನು ನಮಗೆ ತಿಳಿಸುವಂತಹ ಪ್ರಯತ್ನವನ್ನು ಅದು ಮಾಡಿದೆ ವಿಜ್ಞಾನ. ಮತ್ತು ವಿಜ್ಞಾನ ಹೇಳಿರೋದ್ರಿಂದ ನಾವು ಒಪ್ತಾ ಇದ್ದೀವಿ. ಬಟ್ ವಿಜ್ಞಾನ ಇದನ್ನು ಹೇಳೋದಕ್ಕೆ ಮುಂಚೆ ಇವೆಲ್ಲವನ್ನು ಭಾಗವತ ವರ್ಣನೆ ಮಾಡಿದೆ. ಅನೇಕ ವಿಚಾರಗಳು ಭಾಗವತದಲ್ಲಿ ಬಂದಿದೆ. ಇವತ್ತು ಸೈನ್ಸು ಇನ್ವೆನ್ಷನ್ ಅಂತ ಹೇಳಿ ಏನು ಕಂಡು ಹಿಡಿದಿದೆ, ಅವೆಲ್ಲ ನಮ್ಮ ಋಷಿ ಮುನಿಗಳನ್ನು ನಾವು ಅದಕ್ಕೆ ದೇ ಆರ್ ದಿ ಸ್ಪಿರಿಚುವಲ್ ಸೈಂಟಿಸ್ಟ್ಸ್. ಬೇರೆಯವ್ರನ್ನ ನಾವು ಸೈಂಟಿಸ್ಟ್ಸ್ ಅಂತ ಕರಿತೀವಿ, ಯಾವುದೋ ಒಂದು ವಿಚಾರವನ್ನು ಯಾವುದೋ ಒಂದನ್ನು ಅವ್ರು ಕಂಡು ಹಿಡಿದ್ರು ಅಂತ. ಬಟ್ ಇವರೆಲ್ಲ ಸ್ಪಿರಿಚುವಲ್ ಸೈಂಟಿಸ್ಟ್ಸ್. ಯಾವ ಒಂದು ಲ್ಯಾಬ್ ಇಲ್ಲ, ಒಂದು ಭೂತ ಕನ್ನಡಿ ಇಲ್ಲ, ಕೇವಲ ತಮ್ಮ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನ ಅಳತೆ ಮಾಡಿ ಹೇಳಿದ್ದಾರೆ. ಸೊ
ಸೂರ್ಯನನ್ನು ಮೋಡಗಳು ಮುಚ್ಚಿ ಹಾಕಿದೆ ಎನ್ನುವಂತಹದ್ದು ಒಂದು ಕಾಲಹರಣದ ಮಾತು. ಬಟ್ ವಾಟ್ ಈಸ್ ದಿ ಸತ್ಯ ಹಿಯರ್? ದ ಟ್ರೂತ್ ಈಸ್, ಸೂರ್ಯ ಅಂತ ಹೇಳಿದಾಗ ಹಿ ಈಸ್ ವೆರಿ ಬಿಗ್ ಇನ್ ಸೈಜ್. ಸೂರ್ಯನ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 13,91,000 ಕಿಲೋಮೀಟರ್. ಅಷ್ಟು ದೊಡ್ಡ ಸುತ್ತಳತೆಯನ್ನು ಹೊಂದಿರುವಂತಹ ಸೂರ್ಯ, ಇಷ್ಟು ದೊಡ್ಡ ಸೂರ್ಯ. ನೆಕ್ಸ್ಟ್ ನಮ್ಮ ಭೂಮಿ ಎಷ್ಟಿದೆ ಹಾಗಾದರೆ? ಒಂದು ಸೂರ್ಯನಲ್ಲಿ 13 ಲಕ್ಷ ಭೂಮಿಗಳನ್ನು ಇಡಬಹುದು. ಸೂರ್ಯನ ವಿಸ್ತೀರ್ಣ 13,91,000 ಕಿಲೋಮೀಟರ್. ಒಂದು ಭೂಮಿ 1,00,000 ಕಿಲೋಮೀಟರ್ಗಿಂತ ಒಂದು ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ. ಸೊ ಹಾಗಾಗಿ ಒಂದು ಸೂರ್ಯನಲ್ಲಿ 13 ಲಕ್ಷ ಭೂಮಿಗಳನ್ನು ಇಡಬಹುದು. ಅಷ್ಟು ದೊಡ್ಡ ಸೂರ್ಯ ಆ್ಯಂಡ್ ಸೈಜ್ ಆಫ್ ದಿ ಭೂಮಿ ಅನ್ನೋದು ಗೊತ್ತಾಯಿತು. ಈಗ ನಾವೇನು ಹೇಳಿದ್ವಿ? ಮೋಡಗಳು ಸೂರ್ಯನನ್ನು ಮುಚ್ಚಿ ಹಾಕಿದೆ. ನೌ ಲೆಟ್ ಅಸ್ ಥಿಂಕ್ ಆಫ್ ದಿ ಸೈಜ್ ಆಫ್ ದಿ ಮೋಡ ಎಷ್ಟಿದೆ ಇವತ್ತೆಲ್ಲ? ಈಗ ಒಂದು ರೋಡಲ್ಲಿ ಮಳೆ ಬರುತ್ತೆ, ಇನ್ನೊಂದು ರೋಡಲ್ಲಿ ಮಳೆನೇ ಇಲ್ಲ. ಸಚ್ ಎ ಸ್ಮಾಲ್ ಸೈಜ್ ಮೋಡ ಈಸ್. ಇಷ್ಟು ಸಣ್ಣ ಮೋಡ ಮೈಸೂರಿನಲ್ಲಿ ಮಳೆ ಬಂದಿದ್ರೆ ಬೆಂಗಳೂರಿನಲ್ಲಿ ಬರೋದಿಲ್ಲ. ಏಕಕಾಲದಲ್ಲಿ ಪ್ರಪಂಚದ ಎಲ್ಲ ಕಡೆ ಒಂದೇ ಸಲ ಮಳೆ ಬಂದಿದೆ ಅಂತಂದರೆ ಭೂಮಿಗಿಂತ ಮೋಡಗಳು ದೊಡ್ಡದಾಗಿದೆ ಅಂತ ಹೇಳಬಹುದು. ಭೂಮಿಯ ಯಾವುದೋ ಒಂದು ಭಾಗದಲ್ಲಿ ಮೋಡಗಳು ಬಂದಿದೆ ಅಂತಂದರೆ ಆ ಒಂದು ಭಾಗದಲ್ಲಿ ಕಲೆಕ್ಟ್ ಆಗಿರುವಂತಹ ಮೋಡ ಆ ಭಾಗದಲ್ಲಿ ಮಳೆಯನ್ನು ಸುರಿಸಿದೆ. ಸೊ ಭೂಮಿಗಿಂತ ಮೋಡ ಸೈಜಲ್ಲಿ ಚಿಕ್ಕದು ಅಂತ ಆಯಿತು. ಅಷ್ಟು ದೊಡ್ಡ ಸೂರ್ಯನನ್ನ ಇಷ್ಟು ಸಣ್ಣ ಮೋಡ ಹೇಗೆ ಮುಚ್ಚಾಕತ್ತೆ? ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಹಾಗಾದರೆ ಇಲ್ಲಿ ಸತ್ಯ ಯಾವುದು? ಮೋಡಗಳು ಸೂರ್ಯನನ್ನು ಮುಚ್ಚಿ ಹಾಕಿಲ್ಲ, ಮೋಡಗಳು ನನ್ನ ದೃಷ್ಟಿಯನ್ನ ಮುಚ್ಚಿ ಹಾಕಿದೆ. ಸೊ ಐ ಆಮ್ ನಾಟ್ ಏಬಲ್ ಟು ಸಿ ದಿ ಸನ್. ಸೊ ಯಾಕೆ ಅಂತಂದರೆ ಈಗ ನಾವು ಕಣ್ಣುಗಳನ್ನು ಬಿಟ್ಟು ಒಂದು ಸಣ್ಣ ನಮ್ಮ ಬೆರಳಿನಲ್ಲಿ ಸ್ವಲ್ಪ ಅಡ್ಡ ಹಿಡಿದ್ರೆ ನಾವು ವಿ ಆರ್ ನಾಟ್ ಏಬಲ್ ಟು ಸಿ ಎನಿಥಿಂಗ್ ಇನ್ ಕ್ಲಿಯರಾಗಿ ಯಾವುದನ್ನು ನಾವು ನೋಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಬೆರಳಿನ ಒಂದು ಸಣ್ಣ ಭಾಗ ನಮ್ಮ ಕಣ್ಣಿಗೆ ಅಡ್ಡವಾಗಿ ಬಂದರೆ ಎದುರುಗಡೆ ನಿಂತಿರುವಂತಹದ್ದು ಅಥವಾ ಎದುರುಗಡೆ ಇರುವಂತಹದ್ದು ಏನು ಅನ್ನೋದನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಬೆರಳೆ ನಮ್ಮ ದೃಷ್ಟಿಗೆ ಅಷ್ಟೊಂದು ಅಡ್ಡ ಬರುತ್ತೆ ಅಂತಂದಮೇಲೆ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಮೋಡಗಳು ನನಗಿಂತ ದೊಡ್ಡದಾಗಿರುತ್ತೆ, ನನ್ನ ಕಣ್ಣಿಗಿಂತ ದೊಡ್ಡದಾಗಿರುತ್ತೆ. ಸೊ ನಾನು ಕತ್ತೆತ್ತಿ ನೋಡಿದಾಗ ಅಲ್ಲಿ ಮೋಡಗಳು ಇರುತ್ತೆ. ಆ ಮೋಡಗಳು ನನ್ನ ಕಣ್ಣಿನ ದೃಷ್ಟಿಗೆ ಅಡ್ಡ ಬಂದಿದ್ದರಿಂದ ಐ ಆಮ್ ನಾಟ್ ಏಬಲ್ ಟು ಸಿ ದಿ ಬೆಳಗ್ತಾ ಇರುವಂತಹ ಸೂರ್ಯನನ್ನು ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭೂಮಿಯಿಂದ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ ಅಂತಂದರೆ 149.64 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಫ್ರಮ್ ದಿ ಅರ್ತ್ ಮೋಡ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ 2 to 18 ಕಿಲೋಮೀಟರ್ಸ್. ದಟ್ಸ್ ಆಲ್. ಅದಕ್ಕೆ ನೋಡಿ, ಮೋಡಗಳು ತುಂಬ ಜಾಸ್ತಿ ಆದಾಗ ಫ್ಲೈಟು ಮೋಡಕ್ಕಿಂತ ಮೇಲ್ಗಡೆ ಹೋಗಿ ಎಲ್ಲಿ ಹೋಗಬೇಕು, ಯಾವ ದೇಶಕ್ಕೆ ಹೋಗಬೇಕು ಆ ದೇಶಕ್ಕೆ ಹೊಟ್ಟೋಗುತ್ತೆ. ಆಮೇಲೆ ಕೆಲವು ಗರುಡ ಆ ಥರ ಹಕ್ಕಿಗಳು ಮಳೆ ಬರ್ತಾ ಇದ್ದಾಗ ನಾವೆಲ್ಲ ಯೋಚನೆ ಮಾಡ್ತೀವಿ, ಅವೇನು ಮಾಡುತ್ತವೆ? ಮೋಡವನ್ನು ದಾಟಿ ಮೇಲ್ಗಡೆ ಹಾರತ್ವೆ. ಸೊ ದ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಮೋಡ ಎಷ್ಟು ಆವರಿಸುತ್ತೆ ಅಂತಂದರೆ ಡಿಪೆಂಡಿಂಗ್ ಅಪಾನ್ ದಿ ಆ ಒಂದು ನಾವೇನು ನೀರು ತುಂಬಿದ ಮೋಡ ಅಂತ ಹೇಳಿದಾಗ ಹೇಗೆ ಮಾತಾಡಿದ್ವಿ, ಆ ಭಾರದ ಮೇಲೆ ಅದು 2 to 18 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸಲ್ಲಿ ಅದಿರುತ್ತೆ. ಸೊ ಈ ಒಂದು ಸತ್ಯಾಸತ್ಯಗಳನ್ನು ನಾವು ವಿಮರ್ಶೆಗೆ ತಗೊಂಡಾಗ ಸೂರ್ಯನನ್ನು ಮುಟ್ಟೋದಕ್ಕೆ ಅಥವಾ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ವಿಚಾರವನ್ನು ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಇದಕ್ಕೆ ಹಿಂದೆ ಬಂದಿದ್ದ ಪ್ರಶ್ನೆ ಏನು ಅಂತಂದರೆ, ಆತ್ಮ ದೇಹದ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ, ದೇಹದ ಒಳಗಡೆ ಕೂಡ ಇದೆ ಅಂತಂದಾಗ ಆತ್ಮಕ್ಕೆ ಬಂಧನ ಇದೆಯಾ ಅನ್ನುವ ಪ್ರಶ್ನೆಗೆ ಈ ವಿಚಾರವನ್ನು, ಸೂರ್ಯನ ಉದಾಹರಣೆಯನ್ನು ಗನಚನ್ನ ದೃಷ್ಟಿ ಈ ವಿಚಾರವನ್ನು ತಗೊಂಡ್ವಿ. ಯಾಕೆ ಅಂತಂದರೆ
ಹೇಗೆ ಸೂರ್ಯ ಕೆನಾಟ್ ಬಿ ಟಚ್ಡ್ ಬೈ ಎನಿಥಿಂಗ್, ಆತ್ಮ ಕೆನಾಟ್ ಬಿ ಟಚ್ಡ್. ಹಿ ಈಸ್ ಅಸಂಗ, ಹಿ ಈಸ್ ಸೋ ಪ್ಯೂರ್. ಸೊ ಹೀಗೆ ನಾವು ಘನಚನ್ನ ದೃಷ್ಟಿ, ನಮ್ಮ ದೃಷ್ಟಿಗೆ ಎದುರಿಗೆ ಮೋಡಗಳು ಅಡ್ಡ ಬಂದಿರೋದ್ರಿಂದ ನಾವು ಸೂರ್ಯನನ್ನು ನೋಡೋದಿಲ್ಲ. ಅವಾಗ ನಾವೇನು ಹೇಳ್ತೀವಿ ಅಂತಂದರೆ, ಇವತ್ತು ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾನೆ ಇಲ್ಲ. ನಿಷ್ಪ್ರಭಂ ಮನ್ಯತೆ. ನಿಷ್ಪ್ರಭಂ, ಪ್ರಭೆ ಅಂತಂದರೆ ಬೆಳಕು. ನಿಷ್ಪ್ರಭಂ ಏನಪ್ಪ, ಸೂರ್ಯನಲ್ಲಿ ಇವತ್ತು ಬೆಳಕೇ ಇಲ್ಲ. ಸೂರ್ಯನಲ್ಲಿ ಬೆಳಕಿಲ್ಲ ಅನ್ನುವಂತಹದ್ದೇ ಫಾಲ್ಸ್ ಸ್ಟೇಟ್ಮೆಂಟ್. ದ ವೆರಿ ಮೀನಿಂಗ್ ಆಫ್ ಸೂರ್ಯ ಅಂತಂದರೆ ಇಟ್ ಈಸ್ ಬೆಳಕು. ದ ವೆರಿ ಮೀನಿಂಗ್ ಆಫ್ ಸೂರ್ಯ ಅಂತಂದರೆ ಹಿ ಈಸ್ ಪ್ರಜ್ವಲ. ತಾನು ಬೆಳಗಿ ಎಲ್ಲವನ್ನ ಬೆಳಗಿಸುವಂತಹವನು ಸೂರ್ಯ. ಸೊ ಯಾಕೆ ನಾವು ಹೀಗೆಲ್ಲ ಹೇಳ್ತೀವಿ? ಸೂರ್ಯನನ್ನು ಮೋಡಗಳು ಮುಚ್ಚಿದ್ರು, ಈ ಒಂದು ಸತ್ಯ ನಮಗೆ ಗೊತ್ತಿದ್ರೂ ಕೂಡ ಸೂರ್ಯ ಇವತ್ತು ಮುಸುಕಾಗಿದ್ದಾನೆ, ಮಂಕಾಗಿದ್ದಾನೆ ಅಂತ ಹೇಳ್ತೀವಿ. ಸೂರ್ಯ ಮಂಕಲ್ಲ, ನಾವು ಮಂಕಾಗೋಗಿದ್ದೀವಿ. ಸೊ ಅದರಿಂದ ಸೂರ್ಯ ಅಂತಂದರೆ ಹಿ ಈಸ್ ಆಲ್ವೇಸ್ ಪ್ರಜ್ವಲ. ಸೊ ಇಲ್ಲಿ ಹಸ್ತಾಮಲಕ ಹೇಳ್ತಾ ಇದ್ದಾನೆ, ಯುವರ್ ದೃಷ್ಟಿ ಈಸ್ ಬ್ಲಾಕ್ಡ್. ಸೊ ಯಾರು ಹೀಗೆ ಘನಚನ್ನ ದೃಷ್ಟಿ ಘನಚನ್ನ ಮರ್ಕಂ ಅಂತ ಈ ಒಂಥರ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಅಂತಹವ್ರನ್ನ ನಮ್ಮ ಶಾಸ್ತ್ರ ಅತಿಮೂಢ ಅಂತ ಕರೆಯುತ್ತೆ. ಸೊ ಸೂರ್ಯ ಅಂತಂದರೆ ಹಿ ಈಸ್ ಆಲ್ವೇಸ್ ಬೆಳಗುವಿಕೆಯಿಂದ ಕೂಡಿರುವಂತಹವನು. ಸೂರ್ಯ ಮೀನ್ಸ್ ಪ್ರಜ್ವಲ, ಅದ್ರ ಬಗ್ಗೆ ನೋ ಡೌಟ್. ಮತ್ತು ಇಲ್ಲಿ ಮತ್ತೊಂದು ರಿಯಾಲಿಟಿ ಕೂಡ ಇದೆ. ಮೋಡಗಳು ಸೂರ್ಯನನ್ನು ಮುಚ್ಚಿ ಹಾಕಿದೆ ಅಂತ ಹೇಳ್ತಾ ಇರುವಂತಹ ನೀನು, ಯು ಆರ್ ಏಬಲ್ ಟು ಸಿ ದಟ್ ಮಸುಕು ಬಿಕಾಸ್ ಆಫ್ ದಿ ಸನ್ಲೈಟ್ ಓನ್ಲಿ. ಸೊ ಅಲ್ಲಿ ಬೆಳಕಿಲ್ಲ, ಸ್ವಲ್ಪ ಕತ್ಲೆ ಮೋಡಗಳಿದೆ, ಅಷ್ಟು ಬೆಳಗ್ತಾ ಇಲ್ಲ, ಮಂಕಾಗಿದೆ, ಹೀಗೆಲ್ಲ ಹೇಳ್ತಾ ಇರೋದು ಹೇಗೆ? ನೀ ಅದನ್ನ ನೋಡಿದ್ಯಾ, ನೀ ಯಾಕೆ ಹೇಳ್ತಾ ಇದೆಯಾ? ನೀ ಹೇಳ್ತಾ ಇರೋದ್ರಲ್ಲಿ ಸುಳ್ಳಿಲ್ಲ, ಅದು ಸತ್ಯನೇ. ಬಟ್ ಹೌ ಯು ಆರ್ ಏಬಲ್ ಟು ಗಿವ್ ದಟ್ ಸ್ಟೇಟ್ಮೆಂಟ್? ಬಿಕಾಸ್ ಆಫ್ ದಟ್ ಸನ್ಲೈಟ್ ಓನ್ಲಿ. ಬಿಕಾಸ್ ಆಫ್ ದ ಸನ್ಲೈಟ್ ಯು ಆರ್ ಸೀಯಿಂಗ್ ದಿಸ್ ಡಲ್ನೆಸ್ ಇನ್ ದಿ ಎನ್ವಿರಾನ್ಮೆಂಟ್. ಅಲ್ಲಿ ಸೂರ್ಯನೇ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿ ಮಸುಕಾಗಿದೆ ಅನ್ನೋದು ಕೂಡ ನಾವು ಹೇಳೋಕ್ಕಾಗ್ತಿರ್ಲಿಲ್ಲ. ಇದನ್ನ ನೀ ಹೇಳ್ತಾ ಇದೆಯಾ ಅಂತಂದರೆ ಇಟ್ ಈಸ್ ಬಿಕಾಸ್ ದಟ್ ಸೂರ್ಯ ಈಸ್ ದೇರ್ ವಿತ್ ಪ್ರಜ್ವಲ. ಅವನಲ್ಲಿ ಬೆಳಗ್ತಾ ಇರೋದ್ರಿಂದ, ಆ ಬೆಳಗುವಿಕೆಯ ಕಾರಣದಿಂದ, ಆ ಬೆಳಕಿನಿಂದ ಯು ಆರ್ ಏಬಲ್ ಟು ಸಿ ದಿ ಡಾರ್ಕ್ನೆಸ್ ಆಲ್ಸೋ. ಕತ್ಲೆಯನ್ನು ನೀನು ಗುರುತಿಸ್ತಾ ಇರೋದು ಹೇಗೆ? ಬಿಕಾಸ್ ಆಫ್ ದಿ ಲೈಟ್. ಹೀಗೆ ಸತ್ಯ ಅರ್ಥವಾದ ಮೇಲೆ ಕೂಡ ನಾವು ಸೂರ್ಯ ಬಂದಿಲ್ಲ ಅಂತ ನಾವೇನು ಹೇಳ್ತೀವಿ? ದಟ್ ಈಸ್ ಕಾಲ್ಡ್ ಘನಚನ್ನ ದೃಷ್ಟಿ. ಸೊ ಸೂರ್ಯನ ಬೆಳಕಿನ ಕಾರಣದಿಂದ ಆಗಸದಲ್ಲಿ ಮೋಡಗಳು ಸೂರ್ಯನನ್ನು ಮುಚ್ಚಿದೆ ಅಂತ ಹೇಳ್ತೀವಿ. ಆಗಸದಲ್ಲಿ ಸೂರ್ಯ ಇಲ್ಲ ಅಂತ ಹೇಳ್ತೀವಿ. ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಅದೇ ರೀತಿಯಲ್ಲಿ ಅಜ್ಞಾನದಿಂದ ದ ಸೆಲ್ಫ್ ಈಸ್ ಬೌಂಡ್, ಆತ್ಮನಿಗೆ ಬಂಧನ ಇದೆ ಅಂತ ಹೇಳ್ತೀವಿ. ಆತ್ಮ ದೇಹದೊಳಗಡೆ ಪ್ರವೇಶ ಮಾಡಿದ್ದಾನೆ ಅಂದ ತಕ್ಷಣ ಓಹೋ ಸಿಕ್ಕಾಕೊಂಡ ಅವನು ಆತ್ಮ, ಅವನಿಗೂ ಕೂಡ ಹಿ ಈಸ್ ಆಲ್ಸೋ ಬೌಂಡ್ ಅಂತ ಹೇಳ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಅವಸ್ಥೆ ಅಥವಾ ನಮ್ಮ ಪರಿಸ್ಥಿತಿಯನ್ನು ಕುರಿತು ನಾವು ಮತ್ತೊಬ್ಬರಿಗೆ ಅದನ್ನು ನಾವು ತಿಳಿಸ್ಬೇಕಾದ್ರೆ ಏನು ಹೇಳ್ತೀವಿ? ಐ ಆಮ್ ಫೈನ್ ಟುಡೇ, ಐ ಆಮ್ ವೆರಿ ಗುಡ್ ಟುಡೇ ಅಂತ ಹೇಳ್ತೀವಿ. ದಿಸ್ ಐ ಆಮ್ ಫೈನ್ ಆ್ಯಂಡ್ ಐ ಆಮ್ ವೆರಿ ಗುಡ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ದಟ್ ಈಸ್ ಆಲ್ಸೋ ಬೌಂಡ್. ಅದೊಂದು ಬಂಧನದಲ್ಲಿ ಸಿಕ್ಕಾಕೊಂಡು ನಾವು ಅದನ್ನು ಹೇಳ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಯಾಕೋ ನಾನು ಸರಿ ಇಲ್ಲ, ಐ ಆಮ್ ನಾಟ್ ಫೈನ್, ಸಮಥಿಂಗ್ ಏನೋ ಗೊತ್ತಾಗ್ತಾ ಇಲ್ಲ ನನಗೆ, ಅದನ್ನೇನು ಹೇಳ್ತೀವಿ? ದಟ್ ಈಸ್ ಆಲ್ಸೋ ಬಂಧನ. ಬೋತ್ ಹ್ಯಾಪಿನೆಸ್ ಆ್ಯಂಡ್ ಸಾರೋನೆಸ್ ಅದು ನಮ್ಮನ್ನು ಕಟ್ಟಿ ಹಾಕುತ್ತೆ. ಯಾಕೆ ಅಂತಂದರೆ, ದುಃಖ ಅಥವಾ ನೋವು ಅನ್ನುವಂತಹದ್ದು ಕಟ್ಟಿ ಹಾಕುತ್ತೆ ಅಂತಂದರೆ ತಕ್ಷಣ ಒಪ್ಕೋತೀವಿ, ಎಸ್ ನನ್ನ ಅದನ್ನು ಕಟ್ಟಿ ಹಾಕ್ಬಿಟ್ಟಿದಪ್ಪ, ನನಗೆಲ್ಲೂ ಹೋಗೋಕೆ ಇಷ್ಟ ಇಲ್ಲ, ಯಾವನಿಗೆ ಬೇಕು ಅದು, ಹೀಗೆ ಮಾತಾಡ್ತೀವಿ. ಬಟ್ ಸಂತೋಷ ಅನ್ನೋದು ಹೇಗೆ ನನ್ನನ್ನು ಕಟ್ಟಿ ಹಾಕುತ್ತೆ? ಬಿಕಾಸ್ ಯಾವಾಗ ಒಂದು ಸಂತೋಷ, ಆ ಒಂದು ಸಂತೋಷವನ್ನು ನಾವು ಅನುಭವಿಸ್ತೀವಿ,
ಅದರ ರುಚಿಯನ್ನು ನಾವು ನೋಡಿದ ಮೇಲೆ ನೆಕ್ಸ್ಟ್ ಮೂಮೆಂಟ್ ನನಗೆ ಅದೇ ಬೇಕು, ಅದಿಲ್ಲದೆ ಹೋದರೆ ಸಾಧ್ಯ ಇಲ್ಲ. ಐ ವಾಂಟ್ ದಟ್ ಆ್ಯಂಡ್ ದಟ್ ಅಲೋನ್. ಹೀಗೆ ಅದು ಬೇಕು 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 ಅಂತ ಹೇಳಿ ಸದಾ ಅದರ ಚಿಂತೆಯಲ್ಲಿ ಅದನ್ನು ಚಿಂತನೆ ಮಾಡ್ತಾ ನಾವು ಆ ಒಂದು ಸಂತೋಷ ಅಂತಲೇ ಹೇಳ್ತೀವಿ, ಆ ಒಂದು ಸಂತೋಷವನ್ನು ನಾವು ಹೊಂದಬೇಕು ಅಂತ ಹೇಳಿ ಆ ಚಿಂತೆಯ ಬಂಧನದಲ್ಲಿ ನಾವು ಕೂತಿರ್ತೀವಿ. ಸೊ ಬೋತ್ ಹ್ಯಾಪಿನೆಸ್ ಆ್ಯಂಡ್ ಸಾರೋ ಅವೆರಡೂ ಕೂಡ ಬಂಧನಗಳೇ. ತಥಾಬದ್ಧ ವದ್ಭಾತಿ ಯೋ ಮೂಢ ದುಷ್ಟೇಹೆ. ಸೊ ಹೀಗೆ ನನ್ನಲ್ಲಿ ಅಜ್ಞಾನ ಇರೋದರಿಂದ ಮೋಡಗಳು ಸೂರ್ಯನನ್ನು ಮುಚ್ಚಿ ಹಾಕಿದೆ ಅಂತ ಹೇಗೆ ಹೇಳ್ತೀವಿ, ಆ ರೀತಿಯಲ್ಲಿ ಈ ಒಂದು ಸುಖ, ಸಂತೋಷ, ನೋವು, ನಲಿವು ಅವೆಲ್ಲವುಗಳು ನನ್ನದು ಅಂತ ತಿಳ್ಕೊಂಬಿಡ್ತೀವಿ. ಫಸ್ಟ್ ಆಫ್ ಆಲ್ ಇಡೀ ಹಸ್ತಾಮಲಕ ಸ್ತೋತ್ರದಲ್ಲಿ ನಾವು ಫ್ರಮ್ ದ ಬಿಗಿನಿಂಗ್ ನಾವು ಜ್ಞಾಪಿಸ್ಕೊಂಡ್ರೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್ ಆ್ಯಂಡ್ ಯು ಆರ್ ನಾಟ್ ಇಂಟೆಲೆಕ್ಟ್, ಯು ಆರ್ ನನ್ ಆಫ್ ದೀಸ್. ದೆನ್ ಹೌ ಈಸ್ ಇಟ್ ದಟ್ ಯು ಆರ್ ಹ್ಯಾಪಿ ಆರ್ ಯು ಆರ್ ಸಾರೋ? ಬಿಕಾಸ್ ಸಂತೋಷ ಅಥವಾ ದುಃಖ ಅಂತ ಏನು ಹೇಳ್ತೀವಿ, ಅದು ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಐದರ್ ಅಟ್ ದಿ ಲೆವೆಲ್ ಆಫ್ ದ ಮೈಂಡ್ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ. ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು ದೇಹ ಮತ್ತು ಮನಸ್ಸಿನಲ್ಲಿ ಮಾತ್ರ ಆ ಅನುಭವನ ನಾವು ಅನುಭವಿಸೋದಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ದಿ ಬಾಡಿ. ಇನ್ನು ಮನಸ್ಸಿನಲ್ಲಿ ಅನುಭವ ಆಗುತ್ತೆ ಅಂತಂದ್ರೆ ಯು ಆರ್ ನಾಟ್ ದಿ ಮೈಂಡ್ ಆಲ್ಸೋ. ದೆನ್ ಹೂ ಯು ಆರ್ ದಟ್ ಕಾನ್ಷಿಯಸ್ನೆಸ್, ಯು ಆರ್ ದಟ್ ಆತ್ಮ. ನೀನು ಆತ್ಮ ಸ್ವರೂಪಿಯೇ ಆಗಿದ್ರೂ ಕೂಡ ನಾನು ಸುಖವಾಗಿದ್ದೀನಿ, ನಾನು ದುಃಖವಾಗಿದ್ದೀನಿ ಅಂತ ಏನು ಹೇಳ್ಕೊತಾ ಇದೆಯಾ? ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಇಟ್ ಈಸ್ ಬಿಕಾಸ್ ಇಸ್ ದಿ ಅಜ್ಞಾನ. ಸಮ್ಟೈಮ್ಸ್ ನಾನು ಸುಖವಾಗಿದ್ದೀನಿ, ಸಮ್ಟೈಮ್ಸ್ ನಾನು ದುಃಖವಾಗಿದ್ದೀನಿ, ನನಗೆ ನೋವಿದೆ. ಸೊ ಇದೆಲ್ಲ ಈ ಅನುಭವಗಳನ್ನೆಲ್ಲ ನೀನು ದೇಹ ಮತ್ತು ಮನಸ್ಸಿನೊಂದಿಗೆ ನಿನ್ನನ್ನು ನೀನು ಗುರುತಿಸಿಕೊಂಡು ನಾನು ಆತ್ಮನಲ್ಲ ಅನ್ನುವ ತೀರ್ಮಾನಕ್ಕೆ ಬಂದು ದೇಹವನ್ನು ನಾನು, ಮನಸ್ಸನ್ನು ನಾನು ಅಂತ ಒಪ್ಕೊಂಡಿರೋದ್ರಿಂದ ಯು ಆರ್ ಸಫರಿಂಗ್. ಒಂದು ವೇಳೆ ನಿನಗೆ ನೀನು ಆತ್ಮಸ್ವರೂಪಿ ಎನ್ನುವಂತಹದ್ದೇ ಗೊತ್ತಾಗಿದ್ದರೆ ಯು ಆರ್ ಬಿಯಾಂಡ್ ದಿಸ್ ಸುಖ ಆ್ಯಂಡ್ ನೋವು. ಸೊ ಇಟ್ ಈಸ್ ಓನ್ಲಿ ಅಜ್ಞಾನ, ಪ್ಯೂರ್ ಅಜ್ಞಾನ. ಸೊ ಹೀಗೆ ಇಲ್ಲಿ ಸೂರ್ಯನನ್ನು ಆತ್ಮನಿಗೆ ಹೋಲಿಸಿ ಮೋಡವನ್ನು ಅಜ್ಞಾನ ಅಂತ ಹಸ್ತಾಮಲಕ ಕರೆದು ಈ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೇನೆ. ಆದ್ದರಿಂದ ಆತ್ಮ ಅಂತ ಹೇಳಿದಾಗ ಆತ್ಮನಿಗೆ ಎಂದೂ ಕೂಡ ಬಂಧನ ಇಲ್ಲ. ಆತ್ಮ ಈಸ್ ಆಲ್ವೇಸ್ ಫ್ರೀ. ನಥಿಂಗ್ ಕ್ಯಾನ್ ಟಚ್ ಹಿಮ್. ಅವನಿಗೆ ಬಂಧನ ಅನ್ನುವಂತಹದ್ದೇ ಇಲ್ಲ. ಸುಖ ದುಃಖ ಎಲ್ಲವನ್ನ ದಾಟಿ ಮುಂದೆ ಹೋಗಿರುವಂತಹ ಆತ್ಮ. ಆ್ಯಂಡ್ ಸನಿತ್ಯೋಪಲಬ್ಧಿ ಸ್ವರೂಪೋಹಂ ಆತ್ಮ. ನಾನು ಅಂತಹವನಾಗಿದ್ದೀನಿ. ಆದ್ದರಿಂದ ನಾನು ಈ ರೀತಿಯೆಲ್ಲ ಯೋಚನೆ ಮಾಡಲ್ಲ. ಈಗ ಸೂರ್ಯ ಇಲ್ಲೆಲ್ಲ ಮೋಡ ಇದೆ ಅಂತ ಕೂಡ ಅವನು ಯೋಚನೆ ಮಾಡೋದಿಲ್ಲ. ಯಾಕೆ ಅಂತಂದರೆ ಅದನ್ನು ದಾಟಿ ಹೋಗಿರೋನವನು. ಆ ರೀತಿಯಲ್ಲಿ ನಾನು ಕೂಡ ಆತ್ಮಸ್ವರೂಪಿ, ಸುಖ ದುಃಖವನ್ನು ದಾಟಿ ಮುಂದೆ ಇರೋವಂತಹವನು ನಾನು ಆತ್ಮ ಅಂತ ಇಲ್ಲಿ ಹಸ್ತಾಮಲಕ ಹೇಳ್ತಾ ಇದ್ದಾನೆ. ಸೊ ಸೂರ್ಯ ಹೇಗೆ ಅಸಂಗ, ಆ ರೀತಿಯಲ್ಲಿ ದಿಸ್ ಆತ್ಮ ಇಸ್ ಆಲ್ಸೋ ಅಸಂಗ ಅಂಡ್ ಐ ಆಮ್ ದಟ್ ಆತ್ಮ. ಸಮಸ್ತೇಷು ವಸ್ತುಷ್ವನುಸ್ಯೂತಮೇಕಂ ಸಮಸ್ತಾನಿ ವಸ್ತೂನಿ ಯನ್ನ ಸ್ಪೃಶಂತಿ ವಿಯದ್ವತ್ ಸದಾ ಶುದ್ಧ ಮಚ್ಚ ಸ್ವರೂಪಂ ಸನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ಸಮಸ್ತೇಷು ವಸ್ತುಷು ಇನ್ ಆಲ್ ಆಬ್ಜೆಕ್ಟ್ಸ್, ಇನ್ ಆಲ್ ಬೀಯಿಂಗ್ಸ್, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲವುಗಳಲ್ಲಿ. ಸಮಸ್ತ ಅಂತ ಹೇಳಿದಾಗ ದ ಮೀನಿಂಗ್ ಆಫ್ ಸಮಸ್ತ ಅಂತಂದರೆ ಎಲ್ಲ. ಆ ಎಲ್ಲ ಅಂತಂದ್ರೆ ಏನು? ಯಾವುದೊಂದನ್ನೂ ಬಿಡದೆ ಅಂತ ಹೇಳಿದಾಗ ಅದು ಎಲ್ಲ ಅನ್ನುವ ಅರ್ಥವನ್ನು ಕೊಡುತ್ತೆ. ಎಲ್ಲ ಇದೊಂದು ಬಿಟ್ಟು ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಸಮಸ್ತ. ಅದರಿಂದ ಸಮಸ್ತ ಅಂತಂದರೆ ಎಲ್ಲದರಲ್ಲೂ. ಹೀಗೆ ಎಲ್ಲದರಲ್ಲೂ ಅನುಸ್ಯೂತ ಮೇಕಂ, ದಟ್ ಒನ್ ರಿಯಾಲಿಟಿ, ಆತ್ಮ ಅನ್ನುವಂತಹ ಒಂದು ಎಲ್ಲವನ್ನ ಒಳಗಿನಿಂದ ಹೊರಗಿನಿಂದ ಹೀಗೆ ಎಲ್ಲ ಕಡೆ ಅದು ಆವರಿಸಿದೆ. ಸೊ ಆತ್ಮ ಅಂತಂದರೆ ಹೀಗೆ ಎಲ್ಲ ಕಡೆ ಅದು ಆವರಿಸಿದೆ ಅಂತಂದಾಗ
ಅದರ ಅರ್ಥ ಏನು? ಇಟ್ ಈಸ್ ಎವ್ರಿವೇರ್. ಎಲ್ಲ ಕಡೆ ಇರೋದು ಯಾವುದು? ಆತ್ಮ. ಎಲ್ಲ ಕಡೆ ಆತ್ಮ ಇದೆ. ನಮ್ಮ ಉಪನಿಷತ್ತುಗಳು, ವೇದಾಂತ, ಶಾಸ್ತ್ರ, ಜ್ಞಾನಿಗಳು ಇವರೆಲ್ಲ ಅದೇ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇರೋವಂತಹ ಆತ್ಮನನ್ನು ನೀನು ಯು ಡೋಂಟ್ ಸರ್ಚ್. ದೇವ್ರನ್ನ ನೀನು ಹುಡುಕ್ಬೇಡ, ದೇವರಲ್ಲಿ ಅಂತ ಕೇಳಬೇಡ. ಎಲ್ಲ ಕಡೆ ಇರೋದೇ ಅವನು ಪರಮಾತ್ಮ. ಎಲ್ಲ ಕಡೆ ಇದೆ ಅಂತಂದಾಗ ನೀ ಯಾಕೆ ಹುಡುಕೊಂಡು ಹೋಗ್ತೀಯ ಅವನ್ನ? ಅವನು ಇದ್ದಾನೆ ಅನ್ನೋದು ನಿನಗೆ ಮನದಟ್ಟಾದಾಗ ಯು ವಿಲ್ ನಾಟ್ ಸರ್ಚ್. ಹುಡುಕಾಟ ಯಾವಾಗ ಮಾಡ್ತೀವಿ? ವೆನ್ ಡು ವಿ ಸ್ಟಾರ್ಟ್ ಸರ್ಚಿಂಗ್ ಬಿಕಾಸ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಯಾವುದೋ ಒಂದು ನಮಗೆ ಬೇಕಾಗಿರುವಂತಹದ್ದು ಇಲ್ಲ ಅಂತ ನಮ್ಗೆ ಅನ್ನಿಸ್ದಾಗ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ವಿ ಸ್ಟಾರ್ಟ್ ಸರ್ಚಿಂಗ್. ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿದಾಗ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಕರ್ಮದಲ್ಲಿ ನಾವು ತೊಡಗ್ತೀವಿ. ಯಾವುದೋ ಒಂದು ಪುಸ್ತಕ ನನ್ನ ಹತ್ರ ಇಲ್ಲ ಅಂತಂದಾಗ ಲೈಬ್ರರಿಗೋ ಅಥವಾ ಬುಕ್ ಶಾಪ್ಗೋ ಹೋಗಿ ತೊಗೋತೀವಿ. ಹೀಗೆ ಯಾವುದೋ ಒಂದು ಇಲ್ಲ ಅಂತ ಗೊತ್ತಾದಾಗ ಆ ಇಲ್ಲದೆ ಇರೋದನ್ನು ನನ್ನದಾಗಿಸ್ಕೋಬೇಕು ಅಂತ ಹೇಳಿ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಹೋಗ್ತೀನಿ. ಬಟ್ ಆತ್ಮ ಇಸ್ ನಾಟ್ ಲೈಕ್ ದಟ್. ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ಎವ್ರಿವೇರ್. ಎಲ್ಲ ಕಡೆ ಇರುವಂತಹದ್ದೇ ಆತ್ಮ. ಸೊ ಎಲ್ಲ ಕಡೆ ಇದೆ ಅಂತಂದ ಮೇಲೆ ವೈ ಡು ಯು ವಾಂಟ್ ಟು ಸರ್ಚ್? ನೀ ಯಾಕೆ ಅದನ್ನು ಹುಡುಕ್ತೀಯಾ? ಹುಡುಕಬೇಡ. ಡೋಂಟ್ ಸರ್ಚ್ ಫಾರ್ ದಿ ಗಾಡ್. ದೇವರು ಅಂತ ಹೇಳಿದಾಗ ದೇವರು ಎಲ್ಲ ಕಡೆ ಇರ್ತಾನೆ. ಅವನನ್ನು ಹುಡುಕುವಂತಹದ್ದು ಹಾಸ್ಯಾಸ್ಪದ. ನಾನು ದೇವ್ರನ್ನ ಹುಡುಕೊಂಡು ಹೋಗಿದ್ದೀನಿ ಅಂತಂದರೆ ನಗ್ತಾರೆ. ಅದರಿಂದ ಇಟ್ ಈಸ್ ಹಾಸ್ಯಾಸ್ಪದ, ಅದಕ್ಕೆ ಅರ್ಥನೇ ಇಲ್ಲ. ಸೊ ಡೋಂಟ್ ಸರ್ಚ್ ಫಾರ್ ದಿ ಗಾಡ್, ಹೀ ಈಸ್ ಎವ್ರಿವೇರ್. ಈ ಅರ್ಥದಲ್ಲಿ ಸಮಸ್ತೇಷು ವಸ್ತುಷು ಅನುಸ್ಯೂತಮೇಕಂ, ಅದು ಎಲ್ಲ ಕಡೆ ಇದೆ, ಎಲ್ಲದರಲ್ಲೂ ಇದೆ. ಹೀಗೆ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ, ಎಲ್ಲ ಕಡೆ ಇದೆ, ಓಕೆ, ಎಲ್ಲದರಲ್ಲೂ ಇದೆಯಾ? ಹೇಗೆ? ಆತ್ಮ ಅನ್ನೋದಕ್ಕೆ ಅನೇಕ ಹೆಸರುಗಳಿದೆ ಅನ್ನೋದು ನಮಗೆ ಗೊತ್ತಿದೆ. ಈಗ ಆತ್ಮ ಅಂತಂದರೆ ಅದನ್ನು ಪರಮಾತ್ಮ ಅಂತ ಕೂಡ ಅರ್ಥ ಮಾಡ್ಕೋತೀವಿ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಓಕೆ ಫೈನ್, ಅರ್ಥ ಆಯಿತು. ಎಲ್ಲದರಲ್ಲೂ ಆತ್ಮ ಇದೆಯಾ? ಫಾರ್ ಎಕ್ಸಾಂಪಲ್ ದಿಸ್ ವಾಚ್, ಈ ವಾಚಲ್ಲಿ ಆತ್ಮ ಇದೆಯಾ? ಇಲ್ಲಿ ಕಾನ್ಷಿಯಸ್ನೆಸ್ ಇದೆಯಾ? ಹೀಗೆ ಕೇಳಿದಾಗ ಗಲಿಬಿಲಿ ಆಗುತ್ತೆ. ದೇವರು ಎಲ್ಲ ಕಡೆ ಇದೆ ಅಂತ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ? ಒಬ್ಬ ಗುರು ಹೇಳಿದಾನೆ, ಒಬ್ಬ ಆಚಾರ್ಯ ಹೇಳಿದಾನೆ, ಶಾಸ್ತ್ರ ಹೇಳಿದೆ, ಇವತ್ತು ಅರ್ಥ ಆಗದೋದ್ರೂ ನಾಳೆ ಅರ್ಥ ಆಗುತ್ತೆ, ಓಕೆ ಒಪ್ಕೊಂಡ್ಬಿಡ್ತೀನಿ, ದೇವರು ಎಲ್ಲ ಕಡೆ ಇದ್ದಾನೆ. ಬಟ್ ಎಲ್ಲದರಲ್ಲೂ ಆತ್ಮ ಇದೆ ಅಂತ ಹೇಳಿದಾಗ ಈ ವಾಚಲ್ಲಿ ಆತ್ಮ ಇದೆಯಾ? ಈ ವಾಚಲ್ಲಿ ಈ ಕಾನ್ಷಿಯಸ್ನೆಸ್ ಇದೆಯಾ ಅನ್ನುವ ಪ್ರಶ್ನೆ ಬರುತ್ತೆ. ಇಟ್ ಈಸ್ ವೆರಿ ಮಚ್ ಟ್ರೂ. ಬಿಕಾಸ್ ಎವ್ರಿವೇರ್ ದರ್ ಈಸ್ ಕಾನ್ಷಿಯಸ್ನೆಸ್, ದಿಸ್ ವಾಚ್ exists in the consciousness. ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಎಲ್ಲ ಕಡೆ ಇಟ್ ಪರ್ವೇಡ್ಸ್. ಅದಕ್ಕೆ ಈಗ ಸೃಷ್ಟಿ ಅಂತ ಹೇಳಿದಾಗ ಭಗವಂತನ ಮತ್ತೊಂದು ಸ್ವರೂಪವೇ ಈ ಒಂದು ಸೃಷ್ಟಿ. ಸೃಷ್ಟಿಯಲ್ಲಿ ನಾವು ನೋಡುವಂತಹ ಅನೇಕಗಳನ್ನು ದೃಶ್ಯ ವಸ್ತು ಅಂತ ಹೇಳ್ತೀವಿ. ಒಂದು ಕಡೆ ಪರಮಾತ್ಮ, ಅವನದು ಸೃಷ್ಟಿ ಇದು. ಈ ಸೃಷ್ಟಿಯಲ್ಲಿ ನಾನಾ ವಸ್ತುಗಳು, ದಿಸ್ ನಾನಾ ವಸ್ತುಗಳು ವಿ ಕಾಲ್ ಇಟ್ ಆಸ್ ದೃಶ್ಯ ವಸ್ತುಗಳು. ಆ ರೀತಿಯ ಅನೇಕ ದೃಶ್ಯ ವಸ್ತುಗಳಲ್ಲಿ ದಿಸ್ ಈಸ್ ಆಲ್ಸೋ ಒನ್. ನಂಬರ್ ಒನ್ ಪರಮಾತ್ಮ, ನೆಕ್ಸ್ಟ್ ಈಸ್ ಸೃಷ್ಟಿ, ನೆಕ್ಸ್ಟ್ ದೃಶ್ಯ ವಸ್ತು, ಆ್ಯಂಡ್ ದಿಸ್ ಈಸ್ ಒನ್ ಸಚ್ ದೃಶ್ಯ ವಸ್ತು. ಪರಮಾತ್ಮನ ಮತ್ತೊಂದು ಸ್ವರೂಪವೇ ಈ ಒಂದು ಜಗತ್ತು. ಜಗತ್ತಿನ ಒಂದು ಭಾಗ ಜಗತ್ತಿನ ವಸ್ತುಗಳು. ಜಗತ್ತಿನ ವಸ್ತು ಅನೇಕ ವಸ್ತುಗಳಲ್ಲಿ ದಿಸ್ ಈಸ್ ಆಲ್ಸೋ ಒನ್. ದಿಸ್ ಈಸ್ ನಥಿಂಗ್ ಬಟ್ ದಿ ಗಾಡ್. ಸೊ ಹೀಗೆ ಸಮಸ್ತೇಷು ವಸ್ತುಷು ಅನುಸ್ಯೂತಮೇಕಂ. ಸೊ ಹೀಗೆ ಈ ವಸ್ತು ಇರೋದೇ ಈ ಒಂದು ಕಾನ್ಷಿಯಸ್ನೆಸ್ ಇರೋದ್ರಿಂದ, ಆದ್ದರಿಂದ ಆತ್ಮನನ್ನು ಹುಡುಕಬೇಡ. ದಟ್ ವಿಚ್ ಈಸ್ ಸೀನ್ ಹಿಯರ್ ಈಸ್ ಇನ್ ಕಾನ್ಷಿಯಸ್ನೆಸ್. ಅಂದರೆ ಒಂದು ಸಣ್ಣ ವ್ಯತ್ಯಾಸ ಇದೆ ಇಲ್ಲಿ. ಏನು ಅಂತಂದರೆ, ಈಗ ಒಂದು ವಸ್ತುವನ್ನು ತೋರಿಸ್ಬಿಟ್ಟು ಈ ಒಂದು ವಸ್ತು ಸ್ಪೇಸಲ್ಲಿ ಇದೆಯಾ ಅಥವಾ ಈ ವಸ್ತುವಿನಲ್ಲಿ ಸ್ಪೇಸ್ ಇದೆಯಾ, ಅವಾಗ ಉತ್ತರ ಕೊಡ್ಬೋದು. ಇಲ್ಲಿ ಸ್ಪೇಸ್ ಇದೆ, ಸ್ಪೇಸಲ್ಲಿ ಈ ವಸ್ತು ಇದೆ, ಇಟ್ ಈಸ್ ಓಕೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ನೆಸ್ ದಿಸ್ ಸ್ಪೇಸ್ ಈಸ್ ಹಿಯರ್. ಆತ್ಮ ಆಕಾಶ ಸಂಭೂತಃ.
That means everything that we see here is nothing but the Nana Rupa of the same Ishvara. ಈಗ ಹೇಗೆ ಅಂತಂದರೆ, ಭಗವಂತ ಅಂತ ಹೇಳಿದಾಗ ಅವನು ನಮಗೆ ಅನೇಕ ರೀತಿಯಲ್ಲಿ ನಮ್ಮ ನೆರವಿಗೆ ಬರ್ತಾನೆ. ನನ್ನ ನೆರವಿಗೆ ಬರ್ತಾನೆ ಅಂತಂದಾಗ ನನಗೆ ಯಾವಾಗ ನೆರವು ಬೇಕು, ಯಾವಾಗ ನನ್ನ ಕೆಲವು ಕೆಲಸಗಳನ್ನು ನಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆಗ ಐ ಡಿಪೆಂಡ್. ಓಕೆ, ಫಾರ್ ಎಕ್ಸಾಂಪಲ್, ಐ ಡು ನಾಟ್ ನೋ ವಾಟ್ ಈಸ್ ದ ಟೈಮ್ ನೌ. ನನಗೆ ಈಗ ಸಮಯ ಏನು ಅನ್ನೋದು ಗೊತ್ತಿಲ್ಲ. ಸಮಯ ತಿಳ್ಕೋಬೇಕು. ತಕ್ಷಣ ವಾಚ್ ನೋಡ್ತೀನಿ, ಸಮಯ ಸರಿಯಾಗಿ ತೋರಿಸುತ್ತೆ. ಸಮಯ ಗೊತ್ತಿಲ್ಲ ಅನ್ನುವಂತಹದ್ದು ನನ್ನ ಸಂಕಷ್ಟ, ಸಮಯ ತೋರಿಸ್ಕೊಟ್ಟಿದೆ. ಸೊ ನನ್ನ ನೆರವಿಗೆ ಇದು ಬಂತು. ವೈ ಐ ಶುಡ್ ನಾಟ್ ಟ್ರೀಟ್ ದಿಸ್ ಆಸ್ ಗಾಡ್? ಸೊ ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ನಿನ್ನ ಕಣ್ಣೆದುರುಗಡೆ ನೀ ಏನು ನೋಡ್ತಿದ್ಯಾ ಅದನ್ನು ನೀನು ಭಗವಂತ ಸ್ವರೂಪ ಅಂತ ತಿಳ್ಕೊಂಡ್ರೆ ನಿನಗೆ ಕ್ಲಾಶ್ ಇಲ್ಲ. ಅದು ಭಗವಂತ ಸ್ವರೂಪ ಅಲ್ಲ, ಅದು ಯಾವುದೋ ಒಂದು ವಸ್ತು, ಯಾವುದೋ ಒಂದು ವ್ಯಕ್ತಿ ಅಂತಂದಾಗ ಆ ವ್ಯಕ್ತಿಯಲ್ಲಿ ಮತ್ತು ನನ್ನಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ಹುಡುಕ್ತೀಯ. ನನ್ನಲ್ಲಿ ಇದಿದೆ, ಅವನಲ್ಲಿ ಅದಿಲ್ಲ, ಅವನಲ್ಲಿ ಅದಿದೆ, ನನ್ನಲ್ಲಿ ಇದಿಲ್ಲ. ದೆನ್ ದ ಕ್ಲಾಶ್ ಸ್ಟಾರ್ಟ್ಸ್. ಆಗ ನಾನು ಅವನಿಗೆ ಭಗವಂತನಾಗಿ ಅವನು ನನಗೆ ಕಾಣೋದಿಲ್ಲ. ಅವನಲ್ಲಿ ಏನೋ ನನ್ನಲ್ಲಿ ಇಲ್ಲದೆ ಇರೋದು ಇದೆ ಅಂತ ತಿಳ್ಕೊಂಡು ಅವನ ಮೇಲೆ ನನಗೆ ಹೊಟ್ಟೆ ಕಿಚ್ಚು, ಜಲಸು ಇದೆಲ್ಲ ಉಂಟಾಗುತ್ತೆ, ನನ್ನ ಮನಸ್ಸು ಹಾಳಾಗುತ್ತೆ, ಇದೆಲ್ಲ ಆಗುತ್ತೆ. ಇಟ್ಸ್ ಆಲ್ ಪಾಸಿಬಲ್ ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಹಿಮ್ ಆ್ಯಸ್ ಗಾಡ್. ಇನ್ಸ್ಟೆಡ್ ನನ್ನ ಎದುರುಗಡೆ ಕೂತಿರುವಂತಹ ನೀನು ಪರಮಾತ್ಮ ಸ್ವರೂಪಿ. ನೀನು ನಿನ್ನಲ್ಲಿ ಏನೋ ಒಂದಿದೆ, ನನ್ನಲ್ಲಿ ಅದಿಲ್ಲ, ಬೇಡ, ಅದು ನನಗೆ ಬೇಡ, ಅದಕ್ಕೆ ಅದು ನನ್ನ ಹತ್ರ ಇಲ್ಲ. ಬಹುಶಃ ಅದು ನಿನಗೆ ಬೇಕು, ಅದಕ್ಕೆ ಅದು ನಿನ್ನ ಹತ್ರ ಇದೆ. ಐ ರೆಸ್ಪೆಕ್ಟ್ ಯು. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾವಾಗ ನಾವು ಜಗತ್ತಿನ ಹೀಗೆಯಲ್ಲಿ ಇರುವಂತಹ ಹೀಗೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಮತ್ತು ಜಗತ್ತಿನಲ್ಲಿ ಇರುವಂತಹ ಎಲ್ಲ ಇರುವಿಕೆಗಳಲ್ಲಿ ನಾವು ಭಗವಂತನನ್ನು ಕಾಣ್ತೀವಿ, ದೆನ್ ನಮಗೆ ಯಾವ ರೀತಿಯಾದ ನೋವು ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರೊಂದು ಕಡೆ ಹೇಳ್ತಾರೆ, ಪ್ರತಿ ಒಂದರಲ್ಲೂ ಭಗವಂತ ಹಿ ಎಕ್ಸಿಸ್ಟ್ಸ್, ಡೋಂಟ್ ಸರ್ಚ್. ಹುಡುಕ್ಬೇಡ. ಯಾಕೆಂದರೆ ನೀನು ಭಗವಂತನ ಯಾವ ಥರ ಹುಡುಕ್ತೀಯ? ನಿನಗೆ ಅವ್ನು ಹೇಳಿದಾನ, ನಾನು ಕೃಷ್ಣನಾಗಿ ಬರ್ತೀನಿ ಅಥವಾ ರಾಮನಾಗಿ ಬರ್ತೀನಿ, ವೆಂಕಪ್ಪನಾಗಿ ಬರ್ತೀನಿ? ಇಲ್ಲ, ಅವನು ಹೇಳಿಲ್ಲ. ಹೇಗೆ ಬೇಕಾದರೂ ಅವನು ಬರಬಹುದು. ಈಗ ಹೀಗೆ ಬಂದಿದ್ದಾನೆ, ಅಕ್ಸೆಪ್ಟ್ ಹಿಮ್. So everything is in space, but everything is not space. Because ಆಕಾಶ ಅನ್ನುವಂತಹದ್ದು ಉತ್ಪನ್ನವಾಗಿರುವಂತಹದ್ದೇ ಆತ್ಮನ ಕಾರಣದಿಂದ. ಸೊ ಆತ್ಮ ಈಸ್ ಎವ್ರಿಥಿಂಗ್, ನಾಟ್ ದಿ ಸ್ಪೇಸ್, ನಾಟ್ ದಿ ಆಕಾಶ. ಆತ್ಮನಿಂದ ಆಕಾಶ. ಸೊ ಅದರಿಂದ ಎವ್ರಿಥಿಂಗ್ ಈಸ್ ನಾಟ್ ಸ್ಪೇಸ್, ಎವ್ರಿಥಿಂಗ್ ಈಸ್ ಆತ್ಮ. ಮತ್ತು ಮತ್ತೊಂದು ಉದಾಹರಣೆ ಕೂಡ ನಾವು ನೋಡಬಹುದು. ಈಗ ಈ ಉದಾಹರಣೆ ಹಿಂದೆ ಬಂದಿತ್ತು. ಮಿರೇಜ್ ಅಂತ ಕರಿತೀವಿ. ವಂಡರ್ಫುಲ್ ಎಕ್ಸಾಂಪಲ್ ಹಸ್ತಾಮಲಕ ಕೊಟ್ಟಿರುವಂಥದ್ದು. ಮಿರೇಜ್ ಅಂತಂದರೆ ಮರೀಚಿಕೆ. ಈ ಮರೀಚಿಕೆ ಎನ್ನುವಂತಹದ್ದನ್ನು ನಾವು ಮರಳುಗಾಡುಗಳಲ್ಲಿ ನೋಡ್ತೀವಿ, ಡೆಸರ್ಟಲ್ಲಿ ಕಾಣುತ್ತೀವಿ. ಮರೀಚಿಕೆ ಅಂತಂದರೆ ಏನು ಅಂತಂದರೆ, ನಾವು ನಮಗಿಂತ ಒಂದು ಡಿಸ್ಟೆನ್ಸಲ್ಲಿ ಒಂದು ನೀರಿನ ಚಿಲುಮೆ ಅಥವಾ ನೀರಿನ ಬುಗ್ಗೆ, ಅಲ್ಲಿ ನೀರು ಹರಿತಾ ಇದೆ ಎನ್ನುವ ಹಾಗೆ ಅದು ಕಾಣುತ್ತೆ. ನಾವಿರುವಂತಹದ್ದಲ್ಲಿ ಮರಳುಗಾಡಲ್ಲಿ ನೀರಿರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸಾಮಾನ್ಯ ಜ್ಞಾನ. ಆ ಮರಳುಗಾಡೋದಕ್ಕೆ ಬರೋದಕ್ಕೆ ಮುಂಚೆನೇ ನಮಗೆ ಗೊತ್ತಿರುತ್ತೆ ಮರಳುಗಾಡಲ್ಲಿ ನೀರು ಸಿಗೋದಿಲ್ಲ ಅಂತ. ಬಟ್ ಮರಳುಗಾಡಿಗೆ ಬಂದ್ಬಿಟ್ಟಿದ್ದೀವಿ. ಬಂದಾಗ ನಮ್ಮಲ್ಲಿ ಅಜ್ಞಾನ ಪ್ರವೇಶ ಆಗುತ್ತೆ. ಇಲ್ಲಿ ನಿಂತಿರ್ತೀವಿ ಮರಳುಗಾಡಲ್ಲಿ, ದೂರದಲ್ಲಿ ಮರೀಚಿಕೆ ಕಾಣುತ್ತೆ, ನೀರಿನ ಬುಗ್ಗೆ ಕಾಣುತ್ತೆ. ಆ ನೀರಿನ ಬುಗ್ಗೆ ಹತ್ರ ನಾವು ಹೋಗ್ತೀವಿ. ಆ ನೀರಿದೆ, ಅಲ್ಲಿ ಹೋಗಿ ಫಸ್ಟ್ ನೀರು ಕುಡಿಬೇಕು. ಎಷ್ಟೋ ವರ್ಷಗಳ ಸಾಧನೆಯಿಂದ ಕಲ್ತಿರುವಂತಹ ಜ್ಞಾನ. ಮರಳುಗಾಡಲ್ಲಿ ನೀರಿಲ್ಲ. ಬಟ್ ಬಿಕಾಸ್ ಆಫ್ ದಿ ಅಜ್ಞಾನ, ನಮ್ಮ ಜ್ಞಾನವನ್ನು ಅದು ಮುಚ್ಚಾಕ್ತು. ಯಾವಾಗ ಅಲ್ಲಿ ಒಂದು ಅಪಿಯರೆನ್ಸ್, ನೀರಿನ ಬುಗ್ಗೆ ಅಥವಾ ಚಿಲುಮೆ ಎನ್ನುವಂತಹದ್ದು ಮರಳುಗಾಡಿನಲ್ಲಿ ಕಾಣ್ತು, ಅವಾಗ ಅದರ ಹಿಂದೆ ಓಡ್ತೀವಿ. ಯಾಕೆ? ನೀರು ಬೇಕು ನನಗೆ. ಅಲ್ಲಿ ಹೋದಾಗ ಗೊತ್ತಾಯಿತು ಅಲ್ಲಿ ನೀರಿಲ್ಲ, ಮರೀಚಿಕೆ ಇರಲೇ ಇರಲಿಲ್ಲ.
ಅಲ್ಲಿಂದ ಓಡ್ ಬಂದಲ್ಲ, ಇಲ್ಲಿ ಇದ್ದಿದ್ದೆಲ್ಲಿ ಹೋಯಿತು? ಅಲ್ಲಿ ಇರಲಿಲ್ಲ. ಮತ್ತು ಇದ್ದಿದ್ದು ಯಾವುದು? ನಥಿಂಗ್ ಬಟ್ ದಿ ಬಿಟ್ ಆಫ್ ಸ್ಯಾಂಡ್. ಮರಳಿನ ಕಣಗಳು ಮರೀಚಿಕೆಯಂತೆ ತನ್ನನ್ನು ತಾನು ತೋರ್ಪಡಿಸ್ಕೊತು. ಸೊ ಮರಳುಗಾಡಿನಲ್ಲಿ ಮರೀಚಿಕೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಅಲ್ಲಿ ಉಂಟಾಗಿದ್ದು ಒಂದು ಭ್ರಮೆ. ಆ ಭ್ರಮೆ ಹೇಗೆ ಉಂಟಾಯಿತು? ಇಟ್ ಈಸ್ ಬಿಕಾಸ್ ಆಫ್ ದಿ ಸ್ಯಾಂಡ್. ಅದೆಲ್ಲ ದೇ ಆರ್ ನಥಿಂಗ್ ಬಟ್ ದಿ ಡಸ್ಟ್ ಆಫ್ ದಿ ಸ್ಯಾಂಡ್, ಬಿಟ್ ಆಫ್ ದಿ ಸ್ಯಾಂಡ್. ಹೀಗೆ ಸಮಸ್ತೇಷು ವಸ್ತುಷು ಅನುಸ್ಯೂತಮೇಕಂ. ಅನುಸ್ಯೂತ ಅಂತಂದರೆ ಹೀಗೆ ಒಳಗಡೆ ಹೊರಗಡೆ, ಇಟ್ ಪರ್ವೇಡ್ಸ್, ಎಲ್ಲ ಕಡೆಯಿಂದ ಸುತ್ತುವರೆದಿರುವಂತಹದ್ದು. ಇಸ್ ಕಾಲ್ಡ್ ಅನುಸ್ಯೂತ. ಮತ್ತೊಂದು ಉದಾಹರಣೆ ನಾವು ನೋಡಬಹುದು. ಈಗ ಬಟ್ಟೆ ಅಂತ ಹೇಳ್ತೀವಿ. ಬಟ್ಟೆ ಅಂತ ಹೇಳಿದಾಗೇನು? ಮೂಲವಾಗಿ ದಟ್ ಬಟ್ಟೆ ಈಸ್ ಅನ್ ಎಫೆಕ್ಟ್, ಅದೊಂದು ಪರಿಣಾಮ. ಬಟ್ ಆ ಬಟ್ಟೆ ಹೇಗೆ ಬಂತು? ಆ ಒಂದು ಸತ್ಯವನ್ನು ನಾವು ನೋಡಬೇಕು ಅಂತಂದರೆ, ಮೂಲವಾಗಿ ಇಟ್ಸ್ ಕಾಟನ್, ಅದೊಂದು ಹತ್ತಿ. ಆದರೆ ಹತ್ತಿ ಅನೇಕ ಮಾರ್ಪಾಡುಗಳಾಗಿ ಬಟ್ಟೆಯಾಗಿ ಬದಲಾಗಿರುತ್ತೆ. ಬದಲಾದ ಬಟ್ಟೆಯಲ್ಲಿ ಹತ್ತಿಯನ್ನು ನಾವು ನೋಡ್ತಾ ಇಲ್ಲ. ಆದರೆ ಬಟ್ಟೆಯನ್ನು ನೋಡಿದಾಗ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೇನು? ಮೊದಲು ಅದು ಹತ್ತಿ, ಹತ್ತಿಯಿಂದ ನೂಲು, ಅನೇಕ ನೂಲುಗಳು ಕ್ರಮವಾಗಿ ನೇಕಾರನ ಕೈಗೆ ಸಿಕ್ಕಿ ಒಂದು ಬಟ್ಟೆಯಾಗಿ, ನೇಯ್ಗೆಯಾಗಿ, ವಸ್ತ್ರವಾಗಿ ಅದು ಮಾರ್ಪಾಡಾಗಿದೆ. ಅದು ಮಾರ್ಪಾಡಾದ್ಮೇಲೆ ಯು ಕೆನಾಟ್ ಸಿ ದಿ ಕಾಟನ್ ದೇರ್, ಯು ಕೆನಾಟ್ ಸಿ ದಿ ಕಾಟನ್ ಥ್ರೆಡ್ ಆಲ್ಸೋ. ಮ್ಯಾಕ್ಸಿಮಮ್ ವಾಟ್ ಯು ಕ್ಯಾನ್ ಸಿ ಕೇವಲ ಒಂದು ಬಟ್ಟೆ. ಬಟ್ ವಾಟ್ ಈಸ್ ದಿ ಟ್ರೂತ್? ಇಟ್ ಈಸ್ ನಥಿಂಗ್ ಬಟ್ ದಿ ಕಾಟನ್. ದಟ್ ಎಂಟೈರ್ ಕ್ಲಾತ್, ದಟ್ ಎಂಟೈರ್ ಬಟ್ಟೆ ಈಸ್ ನಥಿಂಗ್ ಬಟ್ ದಿ ಕಾಟನ್, ಕಾಟನ್ ಅಲೋನ್. ಲೈಕ್ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಕಾಲಕಾಲಕ್ಕೆ ಅನೇಕ ಸಂದರ್ಭಗಳಲ್ಲಿ ಅನೇಕಗಳಾಗಿ ಅವು ಬದಲಾಗ್ತಾ ಬಂದಿದೆ. ಬದಲಾದ ಆ ವಸ್ತುಗಳನ್ನು ನಾವು ದೃಶ್ಯ ವಸ್ತುಗಳು ಅಂತ ಇಲ್ಲಿ ನೋಡ್ತಾ ಇರೋದ್ರಿಂದ ನಾವು ಭಗವಂತನನ್ನು ಮರೆತಿರ್ತೀವಿ. ಬಟ್ ಒಂದು ಉಪನಿಷತ್ ಕ್ಲಾಸಿಗೆ ಬಂದಾಗ, ವೇದಾಂತದ ಕ್ಲಾಸಿಗೆ ಬಂದಾಗ ಏನು ಹೇಳಿರ್ತಾರೆ? ಭಗವಂತನ ಮತ್ತೊಂದು ಸ್ವರೂಪವೇ ಈ ಒಂದು ಜಗತ್ತು ಅಂತ ಹೇಳಿರ್ತಾರೆ. ಚೆನ್ನಾಗಿ ಅರ್ಥ ಆಗಿರುತ್ತೆ. ಜಗತ್ತನ್ನು ನೋಡಿದ ತಕ್ಷಣ ವೇದಾಂತದ ಕ್ಲಾಸು, ಗುರುಗಳು ಹೇಳಿರೋದು ಎಲ್ಲ ಮರ್ತೋಗ್ಬಿಟ್ಟು ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ವೆಹಿಕಲ್, ಇಟ್ಸ್ ಮಾಯಾ ಪ್ರಪಂಚ. ಆದರೆ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ಆತ್ಮನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ವಿ ಕೆನಾಟ್ ಸಿ ಎನಿ ಚೇಂಜಸ್. ಎಷ್ಟೇ ಬದಲಾವಣೆಗಳು ನಡೀತಾ ಇದ್ರೂ ಕೂಡ ನಥಿಂಗ್ ಆ್ಯಂಡ್ ನೋ ಚೇಂಜಸ್ ಇನ್ ಕಾನ್ಷಿಯಸ್ನೆಸ್. ಹೇಗೆ ಅಂದರೆ, ಮರಳುಗಾಡಿನಲ್ಲಿ ಎಷ್ಟೇ ಆ ಮರೀಚಿಕೆಗಳು ಸೃಷ್ಟಿಯಾಗಬಹುದು, ಆದರೂ ಕೂಡ ಮರಳುಗಾಡಿನಲ್ಲಿರುವಂತಹ ಒಂದೇ ಒಂದು ಮರಳಿನ ಕಣ ಒದ್ದೆ ಆಗಿರೋದಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ವಾಟರ್ ಅಟ್ ಆಲ್. ವಿಯದ್ವತ್ ಸದಾ ಶುದ್ಧ ಮಚ್ಚ ಸ್ವರೂಪಂ. ವಿಯದ್ವತ್ ಅಂತಂದರೆ ಲೈಕ್ ಸ್ಪೇಸ್, ಆಕಾಶದಂತೆ ಇಟ್ ಈಸ್ ವೆರಿ ಪ್ಯೂರ್, ಸದಾ ಶುದ್ಧಂ. ಇಟ್ ಈಸ್ ಆಲ್ವೇಸ್ ನಿರ್ಮಲ, ನಿರ್ವಿಕಾರ, ಅಲ್ಲಿ ಬದಲಾವಣೆಗಳೇ ಇಲ್ಲ. ದಟ್ ಈಸ್ ನಿರ್ವಿಕಾರ. ಇಷ್ಟು ಮಾತ್ರ ಅಲ್ಲ, ಅಕ್ಷಸ್ವರೂಪಂ, ಅಲ್ಲಿ ಸ್ವಲ್ಪವೇ ಸ್ವಲ್ಪ ಕೂಡ, ನಾಟ್ ಈವನ್ ಎ ಟ್ರೇಸ್ ಆಫ್ ಅಜ್ಞಾನ, ಸ್ವಲ್ಪ ಲೇಷ ಅಜ್ಞಾನ ಅನ್ನುವಂತಹದ್ದಿಲ್ಲ. ಅಜ್ಞಾನದ ಒಂದು ಸಣ್ಣ ಕಲೆ ಎನ್ನುವಂತಹದ್ದು ಕೂಡ ಅಲ್ಲಿಲ್ಲ. ಆಕಾಶ ಎಲ್ಲವುಗಳಿಗೂ ಅವಕಾಶವನ್ನು ಕೊಟ್ಟಿದೆ. ಸ್ಪೇಸ್ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಹ್ಯೂಜ್. ಇಷ್ಟು ಹ್ಯೂಜ್ ಸ್ಪೇಸಲ್ಲಿ ಅನೇಕಗಳು ತುಂಬಿದೆ. ಮತ್ತೆ ಅನೇಕಗಳು ಸೃಷ್ಟಿಯಾದರೆ ಅವುಗಳಿಗೂ ಅದು ಅವಕಾಶವನ್ನು ಕೊಡುತ್ತೆ. ಸೊ ಎಲ್ಲವುಗಳಿಗೆ ಅವಕಾಶವನ್ನು ಇದು ಕೊಡೋದ್ರಿಂದ ಇಟ್ ಈಸ್ ಕಾಲ್ಡ್ ಆಕಾಶ. ಎಲ್ಲವುಗಳಿಗೆ ಅವಕಾಶವನ್ನು ಕೊಟ್ಟರೂ ಕೂಡ ಅವಕಾಶವನ್ನು ಪಡೆದುಕೊಂಡಂತಹ ಇದು ಯಾವುದು ಕೂಡ ಹೋಗಿ ಆಕಾಶವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ.
ಇಟ್ ಈಸ್ ಸಚ್ ಅಸಂಗ. ಸೊ ಹಸ್ತಾಮಲಕ ಹೇಳ್ತಾ ಇದ್ದಾನೆ, ನಿನ್ನನ್ನು ನೀನು ದೇಹದೊಂದಿಗೆ ಗುರುತಿಸ್ಕೋಬೇಡ. ನೀನು ದೇಹ ಅಲ್ಲ, ನೀನು ಚಿತ್ ಸ್ವರೂಪ. ನೀನು ದೇಹದೊಂದಿಗೆ ಗುರುತಿಸ್ಕೊಂಡ್ರೆ ಯು ಆರ್ ಇನ್ ಸ್ಪೇಸ್. ನೀನು ಆತ್ಮನೊಂದಿಗೆ ಗುರುತಿಸ್ಕೊಂಡ್ರೆ ನಿನ್ನಲ್ಲಿ ಸ್ಪೇಸ್ ಇದೆ. ಸೊ ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಸೆಲ್ಫ್. ನೀನು ಪ್ರಜ್ಞಾಸ್ವರೂಪಿ, ಚಿತ್ ಸ್ವರೂಪಿ, ನಿನ್ನಲ್ಲಿ ಸ್ಪೇಸ್ ಇದೆ. ಸನಿತ್ಯೋಪಲಬ್ಧಿ ಸ್ವರೂಪೋಹಂ ಆತ್ಮ. ಐ ಆಮ್ ದಟ್ ಸ್ವರೂಪ, ಐ ಆಮ್ ದಟ್ ಆತ್ಮ. ಕೊನೆಯ ಶ್ಲೋಕ. ಉಪಾದೌ ಯಥಾ ಭೇದತ ಸನ್ಮಣೀನಾಂ ತಥಾ ಭೇದತ ಬುದ್ಧಿಭೇದೇಷು ತೇಪಿ ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ ತಥಾ ಚಂಚಲತ್ವಂ ತವಾಪೀಹ ವಿಷ್ಣು. ಬಹಳ ದೊಡ್ಡ ರಹಸ್ಯವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಹಸ್ತಾಮಲಕ. ಏನು ಹೇಳಬೇಕು ಅಷ್ಟನ್ನು ಹೇಳಿ ಆಗಿದೆ. ಇನ್ನು ಹೇಳುವಂತಹದ್ದು ಇನ್ನೇನೂ ಇಲ್ಲ. ಆಚಾರ್ಯರು ಆದೇಶ ಕೊಟ್ಟರು ಮಾತನಾಡು ಅಂತ, ಹಾಗಾಗಿ ನಾನು ಮಾತನಾಡಿದ್ದೀನಿ. ನಾ ಏನು ಹೇಳಬೇಕು ಅಷ್ಟನ್ನು ನಾನು ಹೇಳಿ ಮುಗಿಸಿದ್ದೀನಿ. ಉಪಾದೌ ಯಥಾ ಭೇದತ ಸನ್ಮಣೀನಾ. ಇಲ್ಲಿ ಸನ್ಮಣಿ ಅಂತಂದ್ರೆ ಇಟ್ ಇಸ್ ಕ್ರಿಸ್ಟಲ್ ಜಮ್, ಸ್ಫಟಿಕ ಮಣಿ ಅಂತ ನಾವು ಹೇಳ್ತೀವಲ್ಲ, ಅದು ಸನ್ಮಣಿ. ಸೊ ದ ನೇಚರ್ ಆಫ್ ದಿ ಸ್ಫಟಿಕ ಅಂತಂದ್ರೆ ಇಟ್ ಈಸ್ ವೆರಿ ಪ್ಯೂರ್, ವೆರಿ ವೆರಿ ಟ್ರಾನ್ಸ್ಪರೆಂಟ್, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರೆ. ಉದಾಹರಣೆ ಕೊಡೋಕ್ಕೆ, ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್ ಅಂತಂದರೆ ಅದನ್ನು ಒಪ್ಪದೆ ಹೋದಾಗ ಇಟ್ ಈಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಟ್ರಾನ್ಸ್ಪರೆಂಟ್ಗಿಂತ ಜಾಸ್ತಿ ಕ್ಲಾರಿಟಿ ಅಲ್ಲಿ ನಾವು ನೋಡ್ಬೋದು. ಸೊ ಇಂತಹ ಒಂದು ಸ್ಫಟಿಕದ ಮಣಿ ಯಥಾ ಉಪಾದೌ. ಉಪಾಧಿ ಅಂತಂದರೆ ಆಕ್ಚುಯಲ್ ಮೀನಿಂಗ್ ಆಫ್ ಉಪಾಧಿ ಈಸ್ it can transfer very easily its properties on the others. That is the meaning of upadhi. Upasamite sthitva sviyan gunan anyatra adadati. ಉದಾಹರಣೆಗೆ ಯಾವುದೋ ಒಂದು ಬಣ್ಣದ ಹೂವು ಅಥವಾ ಒಂದು ಬಣ್ಣದ ಬಟ್ಟೆಯನ್ನು ಆ ಒಂದು ಸ್ಫಟಿಕದ ಮಣಿಯ ಬಳಿ ತಂದಿಟ್ಟಾಗ ಆ ಒಂದು ಬಣ್ಣದ ಹೂವು ಇರಬಹುದು ಅಥವಾ ಬಣ್ಣದ ಬಟ್ಟೆ ಇರಬಹುದು, ಇಟ್ ವಿಲ್ ಟ್ರಾನ್ಸ್ಫರ್ ಇಟ್ಸ್ ಪ್ರಾಪರ್ಟಿ ದಟ್ ಈಸ್ ಕಲರ್ ಟು ದಿ ಸ್ಫಟಿಕ. ಸ್ಫಟಿಕದ ಮಣಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದ್ರೆ ಏನು? ತಮ್ಮ ಬಣ್ಣವನ್ನು ತಾವು ಕಳ್ಕೊಂಡು ಸ್ಫಟಿಕಕ್ಕೆ ಕೊಟ್ಟಿರೋದಿಲ್ಲ. ಸ್ಫಟಿಕ ಇಸ್ ದೇರ್, ಅದರ ಪಕ್ಕದಲ್ಲಿ ಈ ಒಂದು ಹೂವು ಇರುತ್ತೆ, ಬಣ್ಣದ ಹೂವು ಇರುತ್ತೆ. ಆ ಬಣ್ಣದ ಹೂವು ಅಲ್ಲಿ ತನ್ನ ಬಣ್ಣದ ಪ್ರಾಪರ್ಟಿನ ಅಲ್ಲಿ ಟ್ರಾನ್ಸ್ಫರ್ ಮಾಡಿರುತ್ತೆ. ಟ್ರಾನ್ಸ್ಫರ್ ಮಾಡಿದಾಗ ಆ ಸ್ಫಟಿಕದ ಮಣಿ ಬಿಕಾಸ್ ಆಫ್ ದಿ ಬುದ್ಧಿ ಭೇದೇಶು ಐ ಹ್ಯಾವ್ ಟೇಕನ್ ದಿಸ್ ಬಣ್ಣ, ಇಟ್ ಈಸ್ ಮೈ ಬಣ್ಣ ಅಂತ ತಿಳ್ಕೊಂಡ್ಬಿಡುತ್ತೆ ಸ್ಫಟಿಕ. ಬಟ್ ಇಟ್ ಈಸ್ ನಥಿಂಗ್ ಬಟ್ ದಿ ಟ್ರಾನ್ಸ್ಫರೆನ್ಸ್ ಆಫ್ ದಿ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಹೂವು. ಆ ಹೂವು ತನ್ನ ಬಣ್ಣವನ್ನು ಆ ಸ್ಫಟಿಕದ ಬಳಿ ಬಂದಾಗ ಅಲ್ಲಿಗೆ ಬಿಟ್ಟುಕೊಟ್ಟಿದ್ದೀನಿ ಅನ್ನುವ ರೀತಿಯಲ್ಲಿ ಅದು ಟ್ರಾನ್ಸ್ಫರ್ ಮಾಡಿರುತ್ತೆ. ಬಿಕಾಸ್ ಆಫ್ ದಿ ಬುದ್ಧಿ ಭೇದ ಆ ಸ್ಫಟಿಕ ಏನು ಮಾಡುತ್ತೆ, ಅಲ್ಲಿರುವ ಬಣ್ಣವನ್ನು ನಾನು ತಗೊಂಡಿದ್ದೀನಿ, ಇದು ನನ್ನ ಬಣ್ಣ ಅಂತ ಆ ಸ್ಫಟಿಕದ ಮಣಿ ತಿಳ್ಕೊಳ್ಳುತ್ತೆ. ಸೊ ಆಲ್ಸೋ ಆ ರೀತಿಯಲ್ಲಿ ಈ ಉಪಾಧಿಗಳನ್ನು ನಂಬಿರುವಂತಹ ಮನುಷ್ಯ ಬೇಸಿಕಲಿ ಹಿ ಈಸ್ ಸ್ಫಟಿಕ, ಹಿ ಈಸ್ ಆತ್ಮ. ತನ್ನ ಹತ್ತಿರದಲ್ಲಿರುವಂತಹ ದೇಹ, ಮನಸ್ಸು, ಬುದ್ಧಿಯನ್ನು, ಆ ಗುಣಗಳನ್ನು ತನ್ನ ಮೇಲೆ ಹೇಳಿಕೊಂಡು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊತಾನೆ. ಸೊ ಬಿಕಾಸ್ ಆಫ್ ದಿ ಡಿಫರೆನ್ಸ್ ಆಫ್ ಉಪಾಧಿ. ಉಪಾಧಿ ಅಂತಂದಾಗ ಎಲ್ಲ ರೀತಿಯ ಉಪಾಧಿಗಳು, ಕೇವಲ ದೇಹ, ಮನಸ್ಸು, ಬುದ್ಧಿ ಅಂತಲ್ಲ. ಮನಃಾದಿ, ಚಕ್ಷುರಾದಿ. ಮನಃಾದಿ ಅಂತ ಹೇಳಿದಾಗ ಮನಸ್ಸು,
ಬುದ್ಧಿ, ಚಿತ್ತ, ಅಹಂಕಾರ. ಚಕ್ಷುರಾದಿ ಅಂತಂದರೆ ನಮ್ಮ ಪಂಚೇಂದ್ರಿಯಗಳ ಕಣ್ಣು, ಕಿವಿ, ನಾಲಿಗೆ, ಈ ರೀತಿ. ಸೊ ಹೀಗೆ ಈ ಎಲ್ಲ ಉಪಾಧಿಗಳನ್ನು ಗಣನೆಗೆ ತಂದುಕೊಂಡು ಹೇಳಿರುವಂತಹದ್ದು. ಸೊ ಹೀಗಾದಾಗ ನಿನಗೂ ಕೂಡ ಯು ಫೀಲ್ ದಿ ಡಿಫರೆನ್ಸ್. ಹೇಗೆ ಉಪಾಧಿಗಳು ನಮ್ಮ ಹತ್ರ ಬಂದಾಗ ನಾವು ಹೇಗೆ ವರ್ತನೆ ಮಾಡ್ತೀವಿ ಅನ್ನುವಂತಹದ್ದನ್ನು ಬಹಳ ಸುಲಭವಾಗಿ ಆ ಉಪಾಧಿಗೆ ನಾವು ಅಂಟ್ಕೊಂಡಿರ್ತೀವಿ. ಈಗ ನಮ್ಮನ್ನು ನಾವು ಜೀವಿಗಳು, ಮನುಷ್ಯ ಅಂತ ಕರೆದುಕೊಂಡು ಆ ರೀತಿಯಲ್ಲಿ ನಾವಿಲ್ಲಿ ಬದುಕು ಮಾಡ್ತಾ ಇದ್ದೀವಿ. ಸಣ್ಣ ಮಗುವಾಗಿದ್ದಾಗ ಐ ಆಮ್ ಎ ಚೈಲ್ಡ್ ಅಂತ ಹೇಳ್ತೀನಿ, ಆಮೇಲೆ ಐ ಆಮ್ ಯಂಗ್ ಅಂತ ಹೇಳ್ತೀನಿ. ಆಫ್ಟರ್ ಸಮ್ ಇಯರ್ಸ್ ವಯಸ್ಸಾಯಿತು, ಐ ಆಮ್ ವೆರಿ ಓಲ್ಡ್. ಬಟ್ ಐ ಆಮ್ ಚೈಲ್ಡ್, ನಾನು ಮಗು ಅನ್ನೋದನ್ನ ನಾನು ಅಲ್ಲೇ ಇತ್ತು. ನಾನು ಯಂಗ್ ಅಂತ ಹೇಳಿದಾಗ ನಾನು ಅಲ್ಲೇ ಇತ್ತು. ನನಗೆ ವಯಸ್ಸಾಗಿದೆ ಅಂತ ಹೇಳಿದಾಗ ನಾನು ಈಸ್ ದೇರ್. ನಾನು ಕಂಟಿನ್ಯೂಸ್ ಆಗಿ ಮಗು ಅಂತಂದರೆ ಆ ಒಂದು ಶಿಶುತ್ವದಿಂದ ಹಿಡಿದು ಪ್ರತಿ ಕ್ಷಣದವರೆಗೆ ಅದು ನಾನು ಅನ್ನೋದು ಜೊತೆನಲ್ಲೇ ಇದೆ. ಆ ನಾನುವಿನಲ್ಲಿ ಯಾವ ಬದಲಾವಣೆ ಇಲ್ಲ. ಬದಲಾವಣೆಗಳು ಎಲ್ಲ ಆಗ್ತಾ ಇದೆ, ದೇಹದಲ್ಲಿ ಆಗ್ತಾ ಇದೆ. ದೇಹ ಸಣ್ಣದಾಗಿದ್ದಾಗ ಅದು ಮಗು ಅಂತ ಕರೆಸ್ಕೊತು, ಆಮೇಲೆ ಪ್ರೌಢಾವಸ್ಥೆಗೆ ಬಂತು. ಬೆಳೀತಾ 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 ವಯಸ್ಸಾದಾಗ ಅದು ದೇಹ ಜರ್ಜರಿತವಾದಾಗ ಐ ಆಮ್ ಓಲ್ಡ್ ಅಂತ ಹೇಳ್ತು. ಆದರೆ ನಾನು ಅನ್ನುವಂತಹದ್ದು ಅಲ್ಲಿತ್ತು. ನಾವು ಮತ್ತು ಯೋಚನೆ ಮಾಡಬಹುದು. ಈಗ ಬೆಳಗ್ಗೆ ಹೇಳ್ತೀವಿ, ಬೆಳಗ್ಗೆ ಎದ್ದಾಗ ವಿ ಫೀಲ್ ವೆರಿ ಫ್ರೆಶ್. ಬೆಳಗ್ಗೆ ಹೇಳ್ತಾ ಇದ್ದಾಗೆ ಮನಸ್ಸು ಆಹ್ಲಾದವಾಗಿರುತ್ತೆ. ಯಾಕೆ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಅಂತಂದರೆ ಮನಸ್ಸಿಗೆ ಪ್ರಪಂಚದ ಯಾವುದು ಅಂಟ್ಕೊಂಡಿರೋದಿಲ್ಲ ಇನ್ನು ಬಂದು. ಸೊ ಇಟ್ ಈಸ್ ವೆರಿ ಫ್ರೆಶ್. ಬೆಳಗ್ಗೆ ನಾವು ಯಾರನ್ನಾರು ನೋಡಿದಾಗ, ಒಂದು ಮಗು ಇರ್ಬೋದು, ಮನೇಲಿ ದೊಡ್ಡವರು ಇರ್ಬೋದು, ಎಲ್ಲರೂ ಖುಷಿಯಿಂದ ಇರ್ತಾರೆ. ಯಾಕೆಂದರೆ ಎಲ್ಲ ಮನೆ ಒಳಗಡೆನೇ ಇರ್ತಾರೆ. ಮನೆ ಒಳಗಡೆ ಕೆಲವುಗಳನ್ನು ನೋಡಿರ್ತಾರೆ, ಹೊರಗಡೆ ಬಂದಿಲ್ಲ. ಹೊರಗಡೆ ಬಂದ ತಕ್ಷಣ ಎಲ್ಲ ಅಂಟ್ಕೊಳ್ಳುತ್ತೆ. ಸೊ ಬೆಳಗ್ಗೆ ಎದ್ದಾಗ ವಿ ಫೀಲ್ ವೆರಿ ಫ್ರೆಶ್. ಆಮೇಲೆ ದಿನ ಕಳೀತಾ ಇದ್ದಾಗೆ ದಿನ ಮುಗೀತು, ರಾತ್ರಿ ಆಗ್ತಾ ಬರುತ್ತೆ. ಆಗ ರಾತ್ರಿ ಆಗ್ತಾ ಇದ್ದಾಗ ವಿ ಫೀಲ್ ವಿ ಆರ್ ಟೈರ್ಡ್. ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿದ್ವಿ, ರಾತ್ರಿ ಆಗ್ತಾ ಆಗ್ತಾ ವಿ ಫೀಲ್ ಟೈರ್ಡ್, ಮಲ್ಕೋತೀವಿ. ಮಲಗಿ ನಾವು ನಿದ್ರೆ ಮಾಡಿದಾಗ ಏನಾಯಿತು, ವಿ ಆಲ್ ಗೋ ಬ್ಯಾಕ್ ಟು ದಿ ಎಲಿಮೆಂಟ್ಸ್. ನಮ್ಮ ಶಾಸ್ತ್ರ ದೀರ್ಘ ನಿದ್ದೆಯನ್ನು ಮರಣ ಅಂತ ಕರೆಯುತ್ತೆ. ಮರಣ ಅಂತಂದಾಗ ಹೇಗೆ ಎಲ್ಲವೂ ಪಂಚಭೂತಗಳಲ್ಲಿ ವಿಲೀನವಾಗಿರುತ್ತೆ, ಆ ರೀತಿಯಲ್ಲಿ ದೀರ್ಘ ನಿದ್ದೆ ಅಂತ ಹೇಳಿದಾಗ ವಿ ಆರ್ ಟೋಟಲಿ ಕಂಪ್ಲೀಟಾಗಿ ಆ ಒಂದು ಎಲಿಮೆಂಟ್ಸ್ಗೆ ನಾವು ಹೊರಟೋಗಿರ್ತೀವಿ. ನೋವಿಲ್ಲ, ನಲಿವಿಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಆಸೆ ಬಯಕೆಗಳಿಲ್ಲ, ಏನೂ ಇಲ್ಲ. ಕಂಪ್ಲೀಟ್ ಫ್ರೀಡಮ್. ಸೊ ನಿದ್ದೆನಲ್ಲಿ ಏನೂ ಇಲ್ಲ. ಉಪಾಧಿಗಳು ಹೇಗೆ ಬದಲಾಗ್ತಾ ಬರುತ್ತೆ ಅಂತಂದರೆ ಆ ರೀತಿಯಲ್ಲಿ ನಾವು ಕೂಡ ಚೇಂಜ್ ಆಗ್ತಾ ಬರ್ತೀವಿ. ಉಪಾಧಿಗಳು ಬದಲಾಗಿದೆ. ಉಪಾಧಿ ಹೆಂಗೆ ಬದಲಾಯಿತು? ಸಣ್ಣ ಮಗುವಾಗಿತ್ತು ಉಪಾಧಿ, ದೇಹ ಅಂತ ಅನ್ನಿಸ್ಕೊಂಡಿದ್ದು ಸಣ್ಣ ಶಿಶು. ಅದು ಬದಲಾಗ್ತಾ ಇತ್ತು, ಪ್ರೌಢಾವಸ್ಥೆಗೆ ಬಂತು, ಗೃಹಸ್ಥನ ಆಯಿತು, ವಯಸ್ಸಾಯಿತು. ಹೀಗೆ ಆ ಉಪಾಧಿಗಳು ಬದಲಾಗಿದೆ. ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಆಗಿತ್ತು, ಉಪಾಧಿ, ಮೈಂಡ್ ಇಸ್ ಉಪಾಧಿ. ಟೈರ್ಡ್, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ದ ಮೈಂಡ್, ಅದು ಕೂಡ ಉಪಾಧಿ. ಬಟ್ ದೀರ್ಘ ನಿದ್ದೆ, ನೋ ಉಪಾಧಿ. ವಿ ಆಲ್ ಗೋ ಬ್ಯಾಕ್ ಟು ದಿ ಎಲಿಮೆಂಟ್ಸ್. ನೋ ಉಪಾಧಿ ಅಟ್ ಆಲ್. ವಿ ಆರ್ ಟೋಟಲಿ ಅಸಂಗ. ನಾವು ನಮ್ಮನ್ನು ಯಾರೂ ಮುಟ್ಟಿಲ್ಲ. ವಿ ಆರ್ ದಟ್ ಪ್ಯೂರ್ ಇನ್ ದ ಡೀಪ್ ಸ್ಲೀಪ್. ಮತ್ತು ಹಸ್ತಾಮಲ್ಕ ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾನೆ. ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ, ದ ರಿಫ್ಲೆಕ್ಷನ್ಸ್ ಆಫ್ ದಿ ಮೂನ್. ಇಲ್ಲಿ ರಿಫ್ಲೆಕ್ಷನ್ಸ್ ಅಂತ ಬಹುವಚನವನ್ನು ಪ್ರಯೋಗ ಮಾಡಿದ್ದಾನೆ. ಯಾಕೆ ಅಂತಂದರೆ ಅನೇಕ ಜೀವಿಗಳು
ನಾವುಗಳು ಅನೇಕರಿದ್ದೀವಿ. ಸೊ ನಮ್ಮೆಲ್ಲರನ್ನ ಸೇರಿಸಿಕೊಂಡು ರಿಫ್ಲೆಕ್ಷನ್ಸ್ ಅಂತ ಕರೆದಿದ್ದೇನೆ. ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ, ದ ರಿಫ್ಲೆಕ್ಷನ್ಸ್ ಆಫ್ ದಿ ಮೂನ್. ಸೊ ನಮ್ಮೆಲ್ಲರನ್ನ ಸೇರಿಸಿ ಅವನು ಈ ರೀತಿ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಚಂದ್ರನ ಒಂದೊಂದು ಪ್ರತಿಬಿಂಬ, ಈಚ್ ಒನ್ ಆಫ್ ಅಸ್. ಇಡೀ ಜೀವಕುಲವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ರಿಫ್ಲೆಕ್ಷನ್ಸ್ ಅಂತ ಹೇಳಿದಾಗ ದೇ ಕೀಪ್ ಚೇಂಜಿಂಗ್. ದ ಒನ್ ಅಪಿಯರಿಂಗ್ ಆಸ್ ಮೆನಿ, ದ ಒನ್ ಮೂನ್ ಅಪಿಯರಿಂಗ್ ಆಸ್ ಮೆನಿ, ಅಂಡ್ ವಿ ಕ್ಯಾನ್ ಸಿ ದ ಚೇಂಜಸ್ ಆ ರಿಫ್ಲೆಕ್ಷನ್ಸ್ ಅಲ್ಲಿ. ಈಗ ನನ್ನ ಅನುಭವದ ಪ್ರಕಾರ ನಾನು ಅಂತಂದರೆ ಗಂಡಸು, ನಿನ್ನ ಅನುಭವದ ಪ್ರಕಾರ ನೀನು ಅಂತಂದರೆ ಹೆಣ್ಣು, ಮತ್ತೊಬ್ಬನ ಅನುಭವದ ಪ್ರಕಾರ ಅವನು ಅಂತಂದರೆ ಸಂಬಂಧವನ್ನು ಸೇರಿಸ್ಕೊಂಡು ನನ್ನ ತಂದೆ ಅಂತ ಹೇಳ್ತಾನೆ, ತಾಯಿ ಅಂತ ಹೇಳ್ತಾನೆ, ಅಣ್ಣ ಅಂತ ಹೇಳ್ತಾನೆ, ಅಕ್ಕ ಅಂತ ಹೇಳ್ತಾನೆ, ಸ್ನೇಹಿತ ಅಂತ ಹೇಳ್ತಾನೆ. ಬಟ್ ಎವ್ರಿಥಿಂಗ್ ಈಸ್ ನಾನು. ದ ನಾನು ಗಂಡು, ದ ನಾನು ಹೆಣ್ಣು, ದಿ ನಾನು ತಂದೆ, ದಿ ನಾನು ತಾಯಿ, ನಾನು ದಿ ಸ್ನೇಹಿತ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಅಂತ ಹೇಳಿದಾಗ ಅಲ್ಲಿ ಇರುವೆ, ನಾಯಿ, ಪಕ್ಷಿ, ಮರ, ಗಿಡ ಇತ್ಯಾದಿ. ಸೊ ನಾನು ಅಂತಂದರೆ ನಾನು ಈಸ್ ಆ್ಯಕ್ಚುಲಿ ದ ಒನ್ ಆ್ಯಂಡ್ ದ ಓನ್ಲಿ ಸೆಲ್ಫ್, ಬಟ್ ಅಪಿಯರಿಂಗ್ ಆಸ್ ಮೆನಿ. ಮನುಷ್ಯ, ಪ್ರಾಣಿ, ಮರ, ಗಿಡ, ಕಲ್ಲು, ಬಂಡೆ, ಜೀವ, ಜಡ. ದ ಸೆಲ್ಫ್ ಮೀನ್ಸ್ ಇಟ್ಸ್ ಒನ್ ಆ್ಯಂಡ್ ಓನ್ಲಿ, ಬಟ್ ಅಪಿಯರಿಂಗ್ ಆಸ್ ಮೆನಿ. ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ, ಬಿಕಾಸ್ ಆಫ್ ದಿ ವಾಟರ್. ಒಂದು ನೀರು ಅಲ್ಲಿ ಶೇಕ್ ಆಗ್ತಾ ಇದೆ ಅಂತಂದಾಗ, ಆ ನೀರಿನಲ್ಲಿ ತರಂಗಗಳು ಏರ್ಪಟ್ಟಾಗ, ಬಿಕಾಸ್ ಆಫ್ ದಿ ತರಂಗ, ದ ರಿಫ್ಲೆಕ್ಷನ್ ಆಫ್ ದಟ್ ಮೂನ್, ಆ ರಿಫ್ಲೆಕ್ಷನ್ ಕೂಡ ಅಲ್ಲಿ ಶೇಕ್ ಆಗುತ್ತೆ. ಬಟ್ ದೆರ್ ಈಸ್ ನೋ ಶೇಕ್ ಇನ್ ದಿ ಮೂನ್, ಹಿ ಈಸ್ ಸ್ಥಿರ. ಹೀಗೆ ಚಂದ್ರನಲ್ಲಿ ಯಾವುದೇ ರೀತಿಯಾದ ಒಂದು ಬ್ರೋಕನ್ನು, ಶೇಕಿ, ಆ ಥರ ಒಂದು ಗುಣ ಸ್ವಭಾವ ಇಲ್ಲ. ಹಿ ಈಸ್ ಸ್ಥಿರ. ಚಂದ್ರ ಹೇಗೆ ಸ್ಥಿರನೋ, ಯು ಆರ್ ಲೈಕ್ ದಟ್, ನೀನು ಅಷ್ಟೇ ಸ್ಥಿರ. ಆಲ್ ದ ಚೇಂಜಸ್ ದಟ್ ಯು ಎಕ್ಸ್ಪೀರಿಯನ್ಸ್, ಲೈಕ್ ಸುಖ, ದುಃಖ, ಕಷ್ಟ, ನೋವು, ನಲಿವು, ಸುಲಭ, ಇವೆಲ್ಲ ಅಟ್ ದಿ ಲೆವೆಲ್ ಆಫ್ ದಿ ರಿಫ್ಲೆಕ್ಷನ್ಸ್. That is Chidabhasa, and you are not that. You are not Chidabhasa. You are Chit Swarupi. ಹಾಗಾದರೆ who we are? ನಾವೆಲ್ಲ ಯಾರು? ತವ ಅಪಿ ವಿಷ್ಣು ಅಂತ ಹೇಳಿದೆ. ತವ ಅಪಿ ವಿಷ್ಣು. ವಿಷ್ಣು ಅಂತಂದರೆ ಇಲ್ಲಿ ವಿಷ್ಣು ಮೀನ್ಸ್ ವ್ಯಾಪನಶೀಲ. ಹಿ ಈಸ್ ಎವ್ರಿವೇರ್. ಎಲ್ಲ ಕಡೆ ವ್ಯಾಪಿಸಿರುವವನನ್ನು ವಿಷ್ಣು ಅಂತ ಕರೆದಿರೋದಿಲ್ಲ ಹಸ್ತಾಮಲಕ. ಸೊ ನೀನು ಬೇಸಿಕಲಿ ಯು ಆರ್ ದಟ್ ವಿಷ್ಣು. ಆದರೆ ನಾನು ವಿಷ್ಣು ಅನ್ನೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಚೇಂಜಸ್. ಬದಲಾಗ್ತಾ ಇರುವಂತಹವುಗಳನ್ನು ನೀನು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ. ಬದಲಾಗದೆ ಎಲ್ಲವನ್ನ ನೋಡ್ತಾ ಇರುವಂತಹ ಸಾಕ್ಷಿ you are that Vishnu. So you are that Ekam, you are that Vishnu. You are so pure in reality. ಇಲ್ಲಿ ವಿಷ್ಣು ಅಂತ ಕರೆದಿರುವಂತಹದ್ದು ನಾಟ್ ದಟ್ ಬ್ರಹ್ಮ, ವಿಷ್ಣು, ಮಹೇಶ್ವರ. ವಿಷ್ಣು ಮೀನ್ಸ್ ವ್ಯಾಪನಶೀಲ, ಎಲ್ಲ ಕಡೆ ಇರುವಂತಹ ವ್ಯಾಪಕತ್ವ. ದಟ್ ಇಸ್ ಎ ಗುಣ, ಇಟ್ಸ್ ಎ ತತ್ವ, ಎ ಫಿಲಾಸಫಿ. ಸೊ ಅಂತಹ ಸಾಮರ್ಥ್ಯ ಇರೋನು ನೀನು ಅನ್ನುವ ಅರ್ಥದಲ್ಲಿ ಹಸ್ತಾಮಲಕ ಹೇಳ್ತಾ ಇದ್ದಾನೆ. ಹಸ್ತಾಮಲಕ ಕೊನೆಯಲ್ಲಿ ಆಚಾರ್ಯ ಶಂಕರರಿಗೆ ವಂದಿಸಿ ಅವನು ಹೇಳ್ತಾನೆ, ಹೇ ಗುರು, ಹೇ ಆಚಾರ್ಯ, ನನ್ನನ್ನು ನೀವು ಕೆಲವು ಪ್ರಶ್ನೆಗಳನ್ನು ಮಾಡಿದ್ರಿ. ಪ್ರಶ್ನೆಗಳನ್ನು ಮಾಡಿ ಅದಕ್ಕೆ ಉತ್ತರ ಕೊಡು. ನೀನೇ ಮಾತಾಡು.
ನೀನು ಮಾತನಾಡೋದ್ರಿಂದ ಎಲ್ಲರಿಗೂ ಹಿತವಾಗುತ್ತೆ, ಎಲ್ಲರಿಗೂ ಅದು ಪ್ರಿಯವನ್ನು ಉಂಟು ಮಾಡುತ್ತೆ ನಿನ್ನ ಮಾತುಗಳು. ಸೊ ಅಂತಹ ಎಲ್ಲರಿಗೂ ಪ್ರಿಯವಾಗುವಂತಹ ಮಾತುಗಳನ್ನು ನೀನು ಆಡು ಅಂತ ಹೇಳಿದ್ರಿ. ಆ ಪ್ರಕಾರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟೆ. ಕಸ್ತ್ವಂ ಅಂತ ನೀವು ಕೇಳಿದ್ರಿ, ಯಾರು ನೀನು ಅಂತ ಕೇಳಿದ್ರಿ. ಆ ನಿಮ್ಮ ಪ್ರಶ್ನೆಗೆ ನಿಜಬೋಧ ರೂಪ ಅಂತ ನಾನು ಉತ್ತರ ಕೊಟ್ಟೆ. ಮತ್ತು ನೀವು ಕಿಂ ನಾಮತೆ, ನಿನ್ನ ಹೆಸರೇನು ಅಂತ ಕೇಳಿದ್ರಿ. ನೀವು ಕೇಳಿದ ತಕ್ಷಣ ನಾನು ಹೆಸರು ಹೇಳಲಿಲ್ಲ ಗುರುಗಳೇ. ಯಾಕೆ ಅಂತಂದರೆ ನನ್ನ ಹೆಸರು ಏನು ಅನ್ನೋದನ್ನು ನಾನು ತಿಳ್ಕೋಬೇಕು ಅಂತಂದರೆ ಮೊದಲು ನನಗೆ ನಾನು ಯಾರು ಅನ್ನೋದು ಗೊತ್ತಾಗಬೇಕು. ಆದ್ದರಿಂದ ನೀವು ಬಿಗಿನಿಂಗಲ್ಲಿ ನಿನ್ನ ಹೆಸರೇನು ಅಂತ ನೀವು ಕೇಳಿದ್ರಿ, ಆದರೆ ನನಗೆ ನನ್ನ ಸ್ವರೂಪ ಗೊತ್ತಾಗೋವರೆಗೂ ನನ್ನ ಹೆಸರೇನು ಅನ್ನೋದು ಗೊತ್ತಾಗಲಿಲ್ಲ. ಆದ್ದರಿಂದ ನಾನು ಅದನ್ನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ವಿಷ್ಣು. ವಿಷ್ಣು ಅಂತಂದರೆ ಆತ್ಮ. ಆತ್ಮ ಮತ್ತು ವಿಷ್ಣು ಎರಡೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಅರ್ಥವನ್ನು ಕೊಡುವಂತಹದ್ದು. ಆತ್ಮ ಅನ್ನೋದಕ್ಕೆ ಪುರಾಣದಲ್ಲಿ ಲಿಂಗ ಪುರಾಣದಲ್ಲಿ ಒಂದು ಕಡೆ ಅದಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ, ಭಾಷ್ಯವನ್ನು ಬರೆದಿದ್ದಾರೆ. ಆತ್ಮ ಅಂತಂದರೆ ಯತ್ ಆಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿ ಯಚ್ಚಾಸ್ಯ ಸಂದತೋ ಭಾವಃ ತಸ್ಮಾತ್ ಆತ್ಮೇತಿ ಧೀಯತೆ. ಈ ಒಂದು ಡೆಫಿನೇಷನ್ ಲಿಂಗ ಪುರಾಣದಲ್ಲಿ ಬರುತ್ತೆ. ಸೊ ಆತ್ಮ ಅಂತಂದ್ರೆ ಏನು ಅಂದರೆ ಯಚ್ಚ ಆಪ್ನೋತಿ, ದಟ್ ವಿಚ್ ಪರ್ವೇಡ್ಸ್. ಆತ್ಮ ಅಂತಂದ್ರೆ ದಟ್ ವಿಚ್ ಪರ್ವೇಡ್ಸ್ ಅಂತಂದರೆ ಎಲ್ಲ ಕಡೆ ಯಾವುದು ಇರಬಲ್ಲದೋ, ಒಳಗೆ ಹೊರಗೆ ಮೇಲೆ ಕೆಳಗೆ ಅಕ್ಕ ಪಕ್ಕ, ಇಸ್ ಕಾಲ್ಡ್ ಸರ್ವ. ಎಲ್ಲ ಕಡೆ, ಸೊ ಎಲ್ಲ ಕಡೆ ಆವರಿಸಿರುವಂತಹದ್ದು ಯಚ್ಚ ಆಪ್ನೋತಿ. ಈ ಆಪ್ನೋತಿ ಎನ್ನುವಂತಹದ್ದು ಆಪ್ ಧಾತುವಿನಿಂದ ಬಂದಿರುವಂತಹ ಪದ. ಮತ್ತು ಯದಾದತ್ತೆ, ಯಾವುದು ನಮ್ಮನ್ನು ರಕ್ಷಿಸುತ್ತೆ, ಯಾವುದು ನಮ್ಮನ್ನು ಪೋಷಿಸುತ್ತೆ, ಯಾವುದು ನಮಗೆ ಒಂದು ಅಸ್ತಿತ್ವವನ್ನು ಕೊಡುತ್ತೆ, ಅದು ಯದಾತ್ತೆ. ಯಚ್ಚಾತಿ ವಿಷಯಾನಿ, ಅತ್ತಿ ಅಂತಂದರೆ ಅನ್ನ ಅಂತ ಕೂಡ ಅರ್ಥ ಇದೆ. ಅನ್ನ ಅಂತಂದರೆ ಆಹಾರವನ್ನು ಸೇವಿಸುವಂತಹದ್ದು. ಸೊ ದಟ್ ವಿಚ್ ಈಟ್ಸ್, ಅದು ಕೂಡ ಅದರ ಅರ್ಥ. ಸೊ ಯಾಕೆ ಆ ಅರ್ಥವನ್ನು ಕೊಡುತ್ತೆ ಅಂತಂದರೆ, ನಾವು ಯಾವುದನ್ನು ಅನ್ನ ಅಂತ ಹೇಳಿ ತಿಂತೀವಿ, ವೇದಾಂತದಲ್ಲಿ ಒಂದು ಕಡೆ ಬರುತ್ತೆ, ಒಂದು ಕಡೆ ಒಂದು ಉಪನಿಷತ್ನಲ್ಲಿ ಬರುತ್ತೆ. ಯಾವುದನ್ನು ಅನ್ನ ಅಂತ ನೀನು ತಿಂತ ಇದೆಯಾ, ಕೊನೆಯಲ್ಲಿ ಆ ಅನ್ನವೇ ನಿನ್ನನ್ನು ತಿನ್ನತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ಅತ್ತಿ. ಯಾವುದನ್ನು ತಿಂದು ನೀನು ಬದುಕ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ, ನಿನ್ನ ಬದುಕನ್ನು ಕೊನೆ ಮಾಡುವಂತಹದ್ದು ಅದೇ ನಿನ್ನನ್ನು ತಿಂದ್ಬಿಡುತ್ತೆ. ದಟ್ ಈಸ್ ಅತ್ತಿ. ಯಾವುದು ಎಲ್ಲದಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತಲ್ಲ. ಯಾವುದನ್ನು ನಾವು ತಿಂತಾ ಬರ್ತೀವಿ ಅದು ನಮ್ಮನ್ನ ಬೆಳೆಸ್ತಾ ಬರ್ತದೆ. ಕೊನೆಯಲ್ಲಿ ನಾವು ತಿನ್ನಕ್ಕೆ ಆಗದೆ ಇರುವಂತಹ ಸ್ಥಿತಿಗೆ ಹೋದಾಗ ತಿಂದು ಬೆಳೆದಿರುತ್ತವಲ್ಲ ಬೇರೆ ಎಲ್ಲ, ಅವು ನಮ್ಮನ್ನು ತಿನ್ನುತ್ತೆ. ದಟ್ ಸ್ಟೇಜ್ ಇಸ್ ಮರಣ ಹ್ಯಾಪನ್ಸ್ ಲೈಕ್ ದಟ್. ನಾವು ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ನ ಕೇಳ್ತೀವಿ, ಯಾಕೆ ಈ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ. ಇಟ್ ಕೆನಾಟ್ ವರ್ಕ್. ಇಟ್ ಈಸ್ ಇನ್ವೆಂಟೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಡಿಸೀಸ್, ಬಟ್ ಇಟ್ ಈಸ್ ನಾಟ್ ವರ್ಕಿಂಗ್. ಅದಕ್ಕೆ ಏನಂತಾರೆ ಅಂತಂದರೆ, he is not responding to the medicine ಅಂದ್ಬಿಡ್ತಾರೆ ಅವರು. It is not that medicine is invented for that particular issue. ಸೇಮ್ ಪ್ಯಾರಾಸಿಟಮಾಲ್ ಒಬ್ಬನಿಗೆ ಜ್ವರ ಅಂತ ಹೇಳಿದಾಗ ವಾಸಿ ಆಗುತ್ತೆ. ದ ಸೇಮ್ ಪ್ಯಾರಾಸಿಟಮಾಲ್ ಜ್ವರ ಜಾಸ್ತಿ ಆಗಿ ಅವನಿಗೆ ಬೇರೆ ಬೇರೆ ಅನೇಕಗಳಾಗುತ್ತೆ. ದಟ್ ಈಸ್ ಅತ್ತಿ. ರೂಪ ಬೇರೆ. ದಟ್ ವಿಚ್ ಈಟ್ಸ್ ಈಸ್ ದಿ ಒರಿಜಿನಲ್ ಮೀನಿಂಗ್. ಅತ್ತಿ ಮೇ ಬಿ ಔಷಧ, ಮೇ ಬಿ ಪ್ಯಾರಾಸಿಟಮಾಲ್, ಮೇ ಬಿ ಅನ್ನ, ಮೇ ಬಿ ಸಮಥಿಂಗ್, ಮೇ ಬಿ ಕಾಯಿಲೆ. ಯಚ್ಚಾಸ್ಯ ಸಂದತೋ ಭಾವಃ, ಯಾವುದು ಸದಾ ತನ್ನ ಇರುವಿಕೆಯನ್ನು ತೋರಿಸುತ್ತೆ, ಈ ಎಲ್ಲ ಗುಣಲಕ್ಷಣಗಳನ್ನು ಅದು ಹೊಂದಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಆತ್ಮ. ಆ್ಯಂಡ್ ದಟ್ ಆತ್ಮ, ದಟ್ ವಿಷ್ಣು ಈಸ್ ಮೀ. ಅದು ನಾನಾಗಿದ್ದೀನಿ. ನೀವು ನಾನು ಕೇಳಿದ್ರಲ್ಲ ಗುರುಗಳೇ, ನಿನ್ನ ಹೆಸರೇನು ಅಂತ ಕೇಳಿದ್ರಲ್ಲ, ಐ ಆಮ್ ವಿಷ್ಣು, ನನ್ನ ಹೆಸರು ವಿಷ್ಣು. ಸೊ ನಾನು ಯಾರು ಅನ್ನೋದು ನನಗೆ ಮೊದಲು ಗೊತ್ತಾಗಬೇಕಾಗಿತ್ತು. ಆದ್ದರಿಂದ ಅದನ್ನು ಫಸ್ಟ್ ತಿಳ್ಕೊಂಡು ಕೊನೆಯಲ್ಲಿ ನಾನು ನನ್ನ ಹೆಸರನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಹೀಗೆ ಹೇಳಿ ಹಸ್ತಾಮಲಕ ಆಚಾರ್ಯರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ.
ಈ ಒಂದು ಹಸ್ತಾಮಲಕ ಸ್ತೋತ್ರವನ್ನು ಈ ಒಂದು ಯಜ್ಞಶಾಲೆಯಲ್ಲಿ ಸುಮಾರು 24 ಸರಣಿಗಳಲ್ಲಿ ಬಹಳ ಡೀಟೇಲ್ ಆಗಿ ತಿಳ್ಕೊಳ್ಳುವಂತಹದ್ದಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ ಈ ದೇವಸ್ಥಾನದ ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗಳಂತ ನಾವೇನು ಹೇಳ್ತೀವಿ ಅವರೆಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ಲ 24 ಸರಣಿಗಳಲ್ಲೂ ಅನೇಕರು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರುಗಳೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಓದ್ತಾ ಇದ್ದೆ. ಸೊ ಅದರಿಂದ ನನ್ನ ಜ್ಞಾನಾರ್ಜನೆಗೆ ನೀವುಗಳೇ ಕಾರಣ. ಸೊ ಅದರಿಂದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.